Hello guys, welcome back to Madhura Degoda YouTube channel. This is part 2 of my sarees ಆಗಿರುತ್ತೆ ವಿಡಿಯೋ. ಫಸ್ಟ್ ಪಾರ್ಟಲ್ಲಿ ಆಗಲೇ ನೋಡಿರ್ತೀರಾ ಕೆಲವೊಂದು ಸ್ಯಾರೀಸ್ನ ನಾನು ನಿಮಗಾಗಲೇ ತೋರಿಸಿ ಅದ್ರ ಬ್ಲೌಸ್ ಕೂಡ ತೋರಿಸಿ ಹಾಗೆಯೇ ಅದ್ರ ಪ್ರೈಸ್ ಏನಿತ್ತು ಎಲ್ಲೆಲ್ಲಿ ತೊಗೊಂಡೆ ಏನೇನು ವಿಶೇಷ ಅಂದ್ಬಿಟ್ಟು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಕಂಟಿನ್ಯೂ ಪಾರ್ಟ್ನ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ರೆಡಿನಾ? ನೆಕ್ಸ್ಟ್ ಪಾರ್ಟ್ನ ನೋಡೋಕ್ಕೆ ನನ್ನ ಸ್ಯಾರಿ ಕಲೆಕ್ಷನ್ದು ಬನ್ನಿ ಗೈಸ್. ನೆಕ್ಸ್ಟ್ ನನ್ನ 12ನೇ ಸ್ಯಾರಿ. ಈ ಸ್ಯಾರಿದು ಹೇಳ್ಬೇಕಂತ ಅಂದರೆ ಇದು ಕೆಲವೊಬ್ರು ಹತ್ರ ಆಲ್ಮೋಸ್ಟ್ ನೋಡಿರ್ತೀರ, ಕೆಲವೊಬ್ಬರು ಮಾತ್ರ. ಇದು ಈ ಥರ ಇದೆ ಗೈಸ್. ಕೆಳಗಡೆ ಬಾರ್ಡರಲ್ಲಿ ಒಂದು ಸ್ವಲ್ಪ ಗೋಲ್ಡ್ ಕಲರ್ ಮಿಕ್ಸ್ ಇದೆ ಆ್ಯಂಡ್ ಇಲ್ಲಿ ಚಿಕ್ಕದಾಗಿ ಒಂದು ಡಿಸೈನ್ ಕೂಡ ಬಂದಿದೆ ಆ್ಯಂಡ್ ಇಷ್ಟಿದು ಕಂಪ್ಲೀಟಾಗಿ. ಹಾಗೆ ಇದು ಅದ್ರ ಜೊತೆನೇ ಬಂದಿರುವಂತಹ ಕುಚ್ಚಿದು ತುಂಬ ಸಿಂಪಲ್ ಆಗಿದೆ, ಚೆನ್ನಾಗಿದೆ. ಬಟ್ ಗೈಸ್ ಇದು ಐ ಥಿಂಕ್ 1500 ಏನೋ ಇರಬಹುದು, 1500. ಈ ಸ್ಯಾರಿನ ನಾವು ಯಾವಾಗ ತೊಗೊಂಡಿದ್ದಂದರೆ ಮುಂಬೈಯಲ್ಲಿ ಎಲ್ಲರೂ ಕನ್ನಡದವರು ಸೇರಿಬಿಟ್ಟು ಸ್ಯಾರಿನ ತೊಗೊತಾರೆ ಒಂದು ಪೂಜೆಗೋಸ್ಕರ. ಸೊ ಆ ಪೂಜೆ ಟೈಮಲ್ಲಿ ಇದನ್ನು ನಾನು ತೊಗೊಂಡಿದ್ದು. ನಮ್ಮ ಮಮ್ಮಿಗೆ ಅಂದ್ಬಿಟ್ಟು ತೊಗೊತಾ ಇದ್ದಿದ್ದು, ಬಟ್ ನಮ್ಮ ಮಮ್ಮಿ ಇಲ್ಲ ನಂಗೆ ಬೇಡ ನೀನೇ ತೊಗೋ, ಚೆನ್ನಾಗಿ ಕಾಣಿಸುತ್ತೆ ನಿನಗೆ ಅಂದ್ಬಿಟ್ಟು ತೊಗೊಂಡಿದ್ದು. ಸೊ ಇದು ಕೂಡ ಒನ್ ಟೈಮಲ್ಲಿ ನನ್ನ ತುಂಬ ಫೇವ್ರೇಟ್ ಸ್ಯಾರಿ ಆಗಿತ್ತು ಗೈಸ್. ಸೊ ಇದು ಈ ಥರ ಇದೆ. ಇದ್ರ ಬ್ಲೌಸ್ ಇದು ಕೂಡ ರೀಸೆಂಟಾಗಿ ನಾನು ಇನ್ಸ್ಟಾದಲ್ಲಿ ಸ್ಟೋರಿನ ಹಾಕಿದ್ದೆ, ನವರಾತ್ರಿ ಟೈಮಲ್ಲೇ. ಆಲ್ಮೋಸ್ಟ್ ಒಂದು ನನ್ನ ಮದುವೆ ಟೈಮಲ್ಲಿ ನಮ್ಮ ಮಮ್ಮಿ ಮನೆ ಕಡೆ ಮನೆ ದೇವ್ರ ಪೂಜೆಗೆ ಹೋದಾಗ ಹಾಕ್ಕೊಂಡಿದ್ದು. ಅದಾದಮೇಲೆ ಇದುವರೆಗೂ ಹಾಕಿರಲಿಲ್ಲ, ನವರಾತ್ರಿಯಲ್ಲೇ ಹಾಕಿರೋದು. 1 ಇಯರ್ ಪ್ಲಸ್ ಆಗಿದ ಮೇಲೆ ಹಾಕ್ಕೊಂಡಿದ್ದೀನಿ. ಹಾಗೆ ಈ ಸ್ಯಾರಿ ಬಂದು ಬ್ಲೌಸ್ ಬಂದು ತೋರಿಸ್ತೀನಿ ಗೈಸ್. ಇದು ಈ ಥರ ಮುಂಬೈಯಲ್ಲೇ ಸ್ಟಿಚ್ ಮಾಡಿಸಿತ್ತು. ಸೊ ಅವಾಗಿನ್ನ ನನಗೆ ಮದುವೆ ಆಗಿರಲಿಲ್ಲ ಏನಿಲ್ವಲ್ಲ, ಸೊ ಅದಕ್ಕೆ ಸ್ವಲ್ಪ ಡಿಸೈನ್ ಎಲ್ಲ ಜಾಸ್ತಿನೇ ಕೊಡಿಸ್ಬಿಟ್ಟು ಹೊಲಿಸಿದ್ದು. ಸೊ ಈ ಥರ ಇದೆ ಇದ್ರ ಸ್ಲೀವ್ಸಲ್ಲಿ. ಹಾಗೆ ಒಂದು ಹಾರ್ಟ್ನ ಕೂಡ ಇಲ್ಲಿ ಮಾಡಿಸಿದ್ದೆ, ಚೆನ್ನಾಗಿ ಕಾಣಿಸುತ್ತೇನೋ ಅಂತ. ಹಾಗೆ ಬ್ಯಾಕ್ ಸೈಡ್ ಸಿಂಪಲ್ಲಾಗಿ ಒಂದು ಡಿಸೈನ್ನ ಕೊಡಿಸಿದ್ದೆ. ಸೊ ಇಷ್ಟೇ. ಇದು ಇದ್ರ ಬ್ಲೌಸ್ ಗೈಸ್. ಇದು ಆಲ್ಮೋಸ್ಟ್ ಅವಾಗ ತೊಗೊಂಡವ್ರ ಹತ್ರ ಒಂದು 15-20 ಜನ ತೊಗೊಂಡಿದ್ರು ಮುಂಬೈಯಲ್ಲಿ. ಎಲ್ಲರ ಹತ್ರನೂ ಇದೇ ಥರ ಸೇಮ್ ಸ್ಯಾರಿ ಇದೆ. ಆ್ಯಂಡ್ ಏನಪ್ಪ ಇನ್ನೊಂದು ವಿಷಯ ಅಂದರೆ ಎಲ್ಲ ಕೂಡ ಬೇರೆ ಬೇರೆ ಕಡೆ ಬ್ಲೌಸ್ನ ಸ್ಟಿಚ್ ಮಾಡೋಕೆ ಕೊಟ್ಟಿದ್ದು. ಆದರೆ ಡಿಸೈನ್ ಏನು ಮಾಡಿದರು ಅಂದರೆ ಬ್ಲೌಸ್ದು ಎಲ್ಲರೂ ಸ್ಲೀವ್ಸಿಗೆ ಆಲ್ಮೋಸ್ಟ್ ಈ ಥರನೇ ಡಿಸೈನ್ನ ಮೋಸ್ಟ್ ಅಂದರೆ 20 ಜನ ತೊಗೊಂಡಿದ್ರಲ್ಲಿ 15 ಜನ ಆಲ್ಮೋಸ್ಟ್ ಇದೇ ಥರನ ಸ್ಲೀವ್ಸ್ದು ವರ್ಕ್ ಮಾಡಿಸಿದ್ದು ಅಂತ ಹೇಳ್ಬೋದು. ಸೊ ನಂದು ಕೂಡ ಅದೇ ಥರ ಇತ್ತು ಸ್ಲೀವ್ಸು. ಸೊ ಈ ಸ್ಯಾರಿ ಮುಗೀತು. ನೆಕ್ಸ್ಟ್ ಸ್ಯಾರಿಗೆ ಹೋಗೋಣ. 13ನೇ ಸ್ಯಾರಿನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಗೈಸ್ ಇದು ನನ್ನ 13ನೇ ಸ್ಯಾರಿ ಆಗಿರುತ್ತೆ. ಸೊ ಈ ಥರ ಬಂದಿದೆ. ಸ್ವಲ್ಪ ಐ ಥಿಂಕ್ ಕ್ರೀಮ್, ಲೈಟ್ ಪಿಂಕ್, ವೈಟ್, ಇದ್ರ ಕಲರ್ ನನಗೆ ಕ್ಲಿಯರಾಗಿ ಅರ್ಥ ಆಗಿಲ್ಲ ನನಗೆ. ಸೊ ಇದು ಯಾವ ಕಲರ್ ಅಂತ ನಿಮಗೆ ಕ್ಲಿಯರಾಗಿ ಅರ್ಥ ಆಯಿತು ಅಂದರೆ ಕಮೆಂಟ್ ಮಾಡಿ ಗೈಸ್. ಈ ಸ್ಯಾರಿ ವಿಶೇಷ ಏನಪ್ಪ ಅಂದರೆ ಇದನ್ನು ನಾನು ಮುಂಬೈಯಲ್ಲಿ ತೊಗೊಂಡಿದ್ದು. ಹಾಗೆಯೇ ಇದೇ ಥರದಲ್ಲಿ ಪಿಂಕ್ ಕಲರ್ ನಮ್ಮ ಅಕ್ಕನ ಹತ್ರ ಇದೆ. ಇದನ್ನು ನಾನು ನಮ್ಮ ಅಕ್ಕಂಗೆ ಅಂದ್ಬಿಟ್ಟು ಮುಂಬೈಯಲ್ಲಿ ನಮ್ಮ ಮಮ್ಮಿ ಇಬ್ರಿಗೂ ಕೂಡ ಇಷ್ಟಪಟ್ಟು ತೊಗೊಂಡಿದ್ದಂತಹ ಸ್ಯಾರಿ. ಏನಕ್ಕಪ್ಪ ಅಂದರೆ ನನ್ನ ಮದುವೆಗಿನ್ನ ಒಂದಿನ ಬಿಫೋರು ನಮ್ಮ ಮನೆ ಗೃಹ ಪ್ರವೇಶ ಆಯಿತು. ಸೊ ಅದಕ್ಕೋಸ್ಕರ ಇಬ್ಬರು ಸೇಮ್ ಒಂದೇ ಥರ ಹಾಕ್ಕೋಬೇಕು ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿಗೆ ಇಷ್ಟ ಆಯಿತು. ಅದಕ್ಕೋಸ್ಕರ ಈ ಸ್ಯಾರಿನ ನಮ್ಮ ಮಮ್ಮಿ ಮುಂಬೈಯಲ್ಲಿ ತೊಗೊಟ್ಟಿತ್ತು ನಮಗೆ. ಶಾಪಿಂಗ್ಗೆ ಅಂತ ಅಂದ್ಬಿಟ್ಟೇ ಹೋಗಿದ್ದು ಮದುವೆಗೆ ಅಂತ. ಸೊ ಆವಾಗ ಈ ಸ್ಯಾರಿನ ನಮ್ಮ ಮಮ್ಮಿ ತೊಗೊಟ್ಟಿದ್ದು ಗೈಸ್. ಇದು ಕೂಡ ನನ್ನ ಮದುವೆ ಟೈಮಿನ ಒಂದು ಸ್ಯಾರಿನೇ ಆಗಿರುತ್ತೆ. ಆ್ಯಂಡ್ ಇದ್ರ ಪ್ರೈಸ್ ಬಂದು 1500 ಏನೋ ಇರಬಹುದು. ನಮ್ಮಿಗೆ ಇಷ್ಟ ಆಗಿತ್ತು ಅಂದ್ಬಿಟ್ಟು ನಮ್ಮಿನೇ ಓಕೆ ಚೆನ್ನಾಗಿ ಅನ್ನಿಸ್ತಾ ಇದೆ, ಈ ಥರ ಸ್ಯಾರಿ ತುಂಬ ಟೈಮಿಂದ ನಿನಗೆ ತೊಗೊಳ್ಬೇಕು ಅಂತ ಇತ್ತು ಅಂತ ಅಂದ್ಬಿಟ್ಟು ಈ ಸ್ಯಾರಿನ ತೊಗೊಟ್ಟಿದ್ದು ಗೈಸ್. ಸೊ ನೋಡ್ಬೋದು ಇದು ಒಂದು ಸೈಡ್ ಮಾತ್ರ ಒಂದಿಷ್ಟು ಅಗಲ ಮಾತ್ರ ಈ ಥರ ಡಿಸೈನ್ ಇದೆ ಟ್ರಾನ್ಸ್ಪರೆಂಟಲ್ಲಿ. ಅದು ಬಿಟ್ಟು ಪೂರ್ತಿ ಸ್ಯಾರಿ ವಿತ್ ಸ್ಟೋನಲ್ಲಿ ಈ ಥರ ಕವರ್ ಆಗಿರುತ್ತೆ. ಓಕೆನಾ? ಆ್ಯಂಡ್ ಬಾರ್ಡರ್ ಕೂಡ ಇದು ಬಂದಿದೆ. ಸೊ ಇದ್ರ ಬ್ಲೌಸ್ ನೋಡೋಣ. ಓಕೆನಾ? ಈ ಬ್ಲೌಸ್ನ ಕೂಡ ನಾನು ಊರಲ್ಲೇ ಹೊಲಿಸಿದ್ದೆ ಅಂತ ನನಗೆ ಅನಿಸುತ್ತೆ. ಸೊ ಇದ್ರ ಬ್ಲೌಸ್ ಈ ಥರ ಇದೆ, ತುಂಬ ಕ್ಯೂಟಾಗಿದೆ. ಬಟ್ ಸ್ಲೀವ್ಸ್ ಒಂದು ಸ್ವಲ್ಪ ಪ್ರಾಬ್ಲಮ್ ಗೈಸ್ ನನಗೆ.
ಆ್ಯಕ್ಚುಲಿ ನನಗೆ ಇಷ್ಟು ಶಾರ್ಟ್ ಇರೋ ಸ್ಲೀವ್ಸ್ನ ಹಾಕ್ಕೊಂಡು ಅಭ್ಯಾಸ ಇಲ್ಲ ಆ್ಯಂಡ್ ನನಗೆ ಇಷ್ಟ ಕೂಡ ಆಗಲ್ಲ. ಸೊ ಅದಕ್ಕೋಸ್ಕರ ಓಕೆನಾ, ಇಷ್ಟಿದೆ. ಸೊ ಬಟ್ ತುಂಬ ಕ್ಯೂಟಾಗಿ ಸ್ಟಿಚ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಒಂದು ನಾಟ್ ಕೊಟ್ಟು ಒಂದು ಇಲ್ಲಿ ಈ ಥರ ಡಿಸೈನ್ ಹಾಕಿ ಕೊಟ್ಟಿದ್ದಾರೆ. ಹಾಗೆ ಫ್ರಂಟಲ್ಲಿ ಈ ಥರ ಕೊಟ್ಟಿದ್ದಾರೆ. ಸೊ ಈ ಸ್ಯಾರಿನೂ ಕೂಡ ನಾನು ಡೇ 1ಗೆ ನವರಾತ್ರಿಯಲ್ಲಿ ವೇರ್ ಮಾಡಿದ್ದೆ, ನೀವು ನೋಡಿರ್ತೀರಾ ಅಂತ ನಾನು ಅಂದ್ಕೊತೀನಿ. ಸೊ ಇದನ್ನು ನಾನು ಸ್ವಲ್ಪ ವೇರ್ ಮಾಡಿದ್ದೀನಿ ಡೇ 1ಅಲ್ಲಿ. ಆದರೆ ಬ್ಲೌಸ್ನ ಬೇರೆ ಹಾಕಿದ್ದೆ, ಯಾಕಂದರೆ ನನಗೆ ಅದು ಇಷ್ಟ ಆಗಿರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಸ್ಯಾರಿಗೆ ಬೇರೆ ಬ್ಲೌಸ್ನ ವೇರ್ ಮಾಡಿದ್ದೆ. ಸೊ ಇದಾಗಿತ್ತು ಈ ಸ್ಯಾರಿಯ ಒಂದು ಸ್ಟೋರಿ, ವಿಶೇಷ ಕತೆ ಆಗಿತ್ತು. ನೆಕ್ಸ್ಟ್ ಸ್ಯಾರಿಗೆ ಹೋಗೋಣ, ಓಕೆನಾ? ಬನ್ನಿ ಗೈಸ್. 4ನೇ ಒಂದು ಸ್ಯಾರಿ. ಈ ಸ್ಯಾರಿ ಬಗ್ಗೆ ಹೇಳ್ಬೇಕಂದ್ರೆ ಇದು ನಂದಲ್ಲ, ನಮ್ಮ ಅಕ್ಕಂದು. ಬಟ್ ಆದರೂ ನನಗೆ ಅಂತ ಅಂದ್ಬಿಟ್ಟು ಈಸ್ಕೊಂಬಂದಿದ್ದೀನಿ, ಇನ್ನೂ ರಿಟರ್ನ್ ಕೊಟ್ಟಿಲ್ಲ. ಐ ಥಿಂಕ್ ಕೊಡ್ತೀನಾ ಇಲ್ವಾ ಅಂತಲೂ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ ನನಗೆ. ಯಾಕಂದರೆ ಈ ಸ್ಯಾರಿ ಅಷ್ಟೊಂದು ಇಷ್ಟ ಆಗಿಬಿಟ್ಟಿದೆ ಗೈಸ್. ಇದ್ರ ಕಲರ್ ಇರ್ಬೋದು, ತುಂಬ ಚೆನ್ನಾಗಿದೆ. ಈ ಥರ ಸ್ಯಾರಿ ರೀಸೆಂಟಾಗಿ ತುಂಬ ಡೇಸಿಂದ ಇಷ್ಟ ಆಗ್ತಿರೋದ್ರಿಂದ ಇದನ್ನು ಸದ್ಯಕ್ಕೆ ನಾನು ಇಟ್ಕೊಂಡಿದ್ದೀನಿ. ಲಾಸ್ಟ್ ಯಾವಾಗಲೂ ಒಂದು ಟೈಮ್ ಈಸ್ಕೊಂಡೆ, ನಮ್ಮೂರಿಂದೇನೋ ಪೂಜೆ ಇತ್ತು ಅಂದ್ಬಿಟ್ಟು. ಅವಾಗ ನಾನು ಸ್ಯಾರೀಸ್ದು ಬ್ಲೌಸ್ ಎಲ್ಲ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು ಅಂದ್ಬಿಟ್ಟು ಕೊಟ್ಬಿಟ್ಟಿದ್ದೆಲ್ಲ. ಬ್ಲೌಸ್ ಎಲ್ಲ ಕೊಟ್ಬಿಟ್ಟಿದ್ರಿಂದ ಬ್ಲೌಸ್ ಯಾವುದೂ ಇರಲಿಲ್ಲ. ಅದಕ್ಕೋಸ್ಕರ ನಮ್ಮ ಅಕ್ಕಂಗೆ ಹೇಳ್ಬಿಟ್ಟು ಈ ಸ್ಯಾರಿ ತೊಗೊಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಅದಕ್ಕೋಸ್ಕರ ಅವಳು ಓಕೆ ಅಂದ್ಬಿಟ್ಟು ತೊಗೊಬಂದಿದ್ಲು. ಬ್ಲೌಸ್ನ ಎಲ್ಲ ಅವಳಿಗೆ ಬೇಕಿರೋ ಥರನೇ ಸ್ಟಿಚ್ ಮಾಡಿಸ್ಕೊಂಡಿದ್ಲು. ಸೊ ಇದು ನಮ್ಮ ಅಕ್ಕನಿಂದ ಈಸ್ಕೊಂಡಿರೋ ಸ್ಯಾರಿ. ಬಟ್ ಇದು ಓಕೆ, ಸದ್ಯಕ್ಕೆ ಇವಾಗ ನನ್ನ ಹತ್ರನೇ ಇದೆ. ಐ ಥಿಂಕ್ ನಾನೇ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ತುಂಬ ಚೆನ್ನಾಗಿದೆ ಗೈಸ್, ಇಷ್ಟ ಆಯಿತು. ಇದ್ರ ಬ್ಲೌಸ್ನ ನಮ್ಮ ಅಕ್ಕನಿಗೆ ಬೇಕಿರೋ ಥರ ನಮ್ಮ ಅಕ್ಕ ಹೊಲಿಸ್ಕೊಂಡಿರೋದು. ಸೊ ಇದು ಈ ಥರ ಬಂದಿದೆ, ಜೊತೆಗೆ ಒಂದು ಈ ಥರ ಕಟ್ಟೋದಕ್ಕೆ ಕೊಡಿಸ್ಕೊಂಡಿದ್ಲು. ಆ್ಯಂಡ್ ಸ್ಲೀವ್ಸ್ ತುಂಬ ಪ್ಲೇನಾಗಿ ಎಷ್ಟು ಉದ್ದ ಕೊಟ್ಟಿದ್ದಾರೆ. ಅವಳ ಅಕಾರ್ಡಿಂಗ್ ಹೊಲಿಸ್ಕೊಂಡಿದ್ಲು, ಬಟ್ ನಾನು ಇಸ್ಕೊಂಡಿದ್ದೀನಿ. ಸೊ ಇದು ಈ ಥರ ಫ್ರಂಟ್. ಇದೊಂದು ಸ್ಯಾರಿ ಮುಗೀತು. ನೆಕ್ಸ್ಟ್ ಸ್ಯಾರಿಗೆ ಹೋಗೋಣ. ಸೊ 15ನೇ ಸ್ಯಾರಿ ಇದು. ಇದು ಕೂಡ ರೀಸೆಂಟಾಗಿ ನವರಾತ್ರಿಯ ಒಂದು ಫೋಟೋಸ್ನಲ್ಲಿ ನೋಡಿರ್ತೀರ, ಹಾಕಿದ್ದೀನಿ. ಇದು ಗೈಸ್ ನನ್ನ 15ನೇ ಸ್ಯಾರಿ ಬಂದು ಇದು ಇರುತ್ತೆ. ಇದು ಕೂಡ ನನ್ನ ಒಂದು ಮದುವೆ ಟೈಮಲ್ಲಿ ತೊಗೊಂಡಂಥ ಸ್ಯಾರಿ. ಮದುವೆ ಟೈಮಲ್ಲಿ ತುಂಬ ಸ್ಯಾರಿ ಆಲ್ಮೋಸ್ಟ್ ಸ್ವಲ್ಪ ತೊಗೊಬಿಟ್ಟಿದ್ದೀನಿ, ಸ್ಯಾರೀಸ್ನ ತೊಗೋಬೇಕಂತ ಅಂದ್ಬಿಟ್ಟೆ. ಅದಕ್ಕಿಂತ ಬಿಫೋರ್ ನನ್ನ ಹತ್ರ ಸ್ವಲ್ಪ ಸ್ಯಾರಿ ಕಮ್ಮಿನೇ ಇತ್ತು, ಹಾಕೊತಿರ್ಲಿಲ್ಲ. ಹಾಕೊಳ್ಳೋದಕ್ಕಿಂತ ಚಾನ್ಸೇ ಸಿಗ್ತಿರ್ಲಿಲ್ಲ ಹಾಕೊಳ್ಳೋಕ್ಕೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾನು ಯಾವುದೂ ಅಷ್ಟೊಂದು ಸ್ಯಾರಿನೇ ತೊಗೊತಿರ್ಲಿಲ್ಲ. ಡ್ರೆಸ್ ತೊಗೊತಾ ಇದ್ದೆ, ಮತ್ತು ಟಾಪ್ ಟಿ ಶರ್ಟ್ಸ್ ಮತ್ತು ಜೀನ್ಸ್ ಆ ಥರ ತೊಗೊತಾ ಇದ್ದೆ. ಈ ಥರ ಹೋಗ್ತಾಯಿದ್ದೆ. ಸ್ಯಾರಿಗೆ ಸ್ವಲ್ಪ ಆಪ್ಷನಲ್ಲಿ ತುಂಬ ಕಮ್ಮಿನೇ. ಸೊ ನಾನು ಇದನ್ನು ನನ್ನ ಮದುವೆ ಟೈಮಲ್ಲಿ ಮುಂಬೈಯಲ್ಲೇ ಶಾಪಿಂಗ್ ಅಂದ್ಬಿಟ್ಟು, ಮದುವೆಗೋಸ್ಕರ ಶಾಪಿಂಗ್ ಅಂದ್ಬಿಟ್ಟು ನಮ್ಮ ಮಮ್ಮಿ ಮತ್ತು ಹಸ್ಬೆಂಡ್ ಮನೆಯಿಂದ, ಪಪ್ಪ ಮಮ್ಮಿ ಮತ್ತು ಹಸ್ಬೆಂಡ್ನ ಇಷ್ಟು ಜನ ಹೋಗಿದ್ದಾಗ ಸ್ಯಾರಿನ ಹಾಗೆ ಸುಮ್ಮನೆ ಚೆನ್ನಾಗಿದ್ದರೆ ನೋಡ್ಬಿಟ್ಟು ತೊಗೊಳ್ಳೋಣ ಅಂತ ಹೋಗಿದ್ವಿ. ಸೊ ಆವಾಗ ಈ ಸ್ಯಾರಿ ಓಕೆ ಇಷ್ಟ ಆಯಿತು ಸ್ವಲ್ಪ. ಸೊ ಅದಕ್ಕೋಸ್ಕರ ಈ ಸ್ಯಾರಿನ ಒಂದು ತೊಗೊಂಬಂದಿದ್ದು. ಇದು ಐ ಥಿಂಕ್ 3000, ಬಟ್ ಆದರೆ ಡಿಸ್ಕೌಂಟ್ ಏನೋ 200 ಸಿಕ್ಕಿತ್ತು. ಸೊ 2800 ಏನೋ ಇತ್ತು. 2800 ರೂಪಾಯಿ ಈ ಸ್ಯಾರಿ ಬೆಲೆ. ಇದ್ರ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಅದೇ ಮುಂಬೈಯಲ್ಲೇ ಫಾಲ್ಸ್ ಕೂಡ ಹಾಕ್ಬಿಟ್ಟು ಕೊಟ್ಟಿದ್ರು. ತುಂಬ ಚೆನ್ನಾಗಿದೆ ಗೈಸ್ ಸ್ಯಾರಿ. ಇದನ್ನು ನಾನು ಕಿರ್ಗಂಚಿ ಅಂತ ಮಾಡ್ತಾರೆ. ಯಾವ ಥರ ಅಂದರೆ ಇವಾಗ ಹಸ್ಬೆಂಡ್ ಮನೇಲಿ ಹೋದ್ಮೇಲೆ ಮತ್ತೆ ನಮ್ಮ ಮಮ್ಮಿ ಮನೆಗೆ ಕಳಿಸ್ಬೇಕಾದ್ರೆ ಒಂದು ಕಿರ್ಗಂಚಿ ಮಾಡ್ತಾರೆ. ಕರ್ನೆರೇನೋ ಕಿರ್ಗಂಚಿನೋ ಗೊತ್ತಿಲ್ಲ ಗೈಸ್ ನನಗೆ. ಬೀಗರ ಔತಣ ಓಕೆ ಮಾಡ್ತಾರೆ. ಆ ಟೈಮಲ್ಲಿ ನಾನು ಇದನ್ನು ವೇರ್ ಮಾಡಿದ್ದೆ. ಸೊ ಇದಕ್ಕೆ ಸೇಮ್ ಆಗಿ ನನ್ನ ಹಸ್ಬೆಂಡ್ ಕೂಡ ಬ್ಲೇಸರ್ನ ಯೂಸ್ ಮಾಡಿದರು. ಸೊ ಅದಕ್ಕೋಸ್ಕರ ತೊಗೊಂಡಿದ್ದು, ಸೇಮ್ ಇರಲಿ ಅಂದ್ಬಿಟ್ಟು ತೊಗೊಂಡಿದ್ದು ಗೈಸ್. ಇದೊಂದು ಸ್ಯಾರಿ. ಇದ್ರ ಬ್ಲೌಸ್ ಕೂಡ ತುಂಬ ಚೆನ್ನಾಗಿದೆ. ನನ್ನ ತಂಗಿಗೆ ಇದು ಪರ್ಸ್ನಲ್ ಫೇವ್ರೇಟ್, ಈ ಸ್ಯಾರಿ ಮತ್ತು ಬ್ಲೌಸ್. ನನ್ನ ತಂಗಿ ಇದ್ದಾಳೆ ತನು ಅಂತ ಅಂದ್ಬಿಟ್ಟು. ಸೊ ಅವಳಿಗೆ ತುಂಬ ಫೇವ್ರೇಟ್ ಆಗಿಬಿಟ್ಟು ಹೊಲಿಸ್ಕೊಂಡು ಸ್ಟಿಚ್ ಮಾಡಿಸ್ಕೊಂಡು ಒಂದು ಸ್ವಲ್ಪ ಬ್ಲೌಸ್ ಎಲ್ಲ ತೊಗೊಬಂದಾಗ ಇದು ತುಂಬ ಚೆನ್ನಾಗಿದೆ ನನಗೆ ಬೇಕು ಈ ಥರ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ಲು. ಸೊ ಇದಕ್ಕೆ ಈ ಥರ ಒಂದು ಇದು ಕೊಟ್ಟಿದ್ದಾರೆ ಪಫ್ ಥರ. ಆ್ಯಂಡ್ ಇಲ್ಲಿ ಈ ಥರ ಒಂದು ಸ್ಟೋನ್ನ ಸ್ಟಿಚ್ ಮಾಡಿದ್ದಾರೆ, ಸ್ಟಿಚ್ ಮಾಡಿಲ್ಲ. ಆ್ಯಂಡ್ ಬ್ಯಾಕ್ ಸೈಡ್ ಈ ಥರ ಬಂದಿದೆ. ಮಿಡಲ್ ಮತ್ತು ಒಂದು ಈ ಥರ ಸ್ಟಿಚ್ ಕೊಟ್ಟು ಒಂದು ಸ್ಟೋನ್ನ ಆ್ಯಡ್ ಮಾಡಿದ್ದಾರೆ. ಸೊ ಇದು ಈ ಥರ ಬ್ಯಾಕ್ ಸೈಡ್ ಮುಗೀತು. ಫ್ರಂಟ್ ಸೈಡ್ ಈ ಥರ ಇದೆ. ಫ್ರಂಟಲ್ಲಿ ಅಷ್ಟೊಂದೇನು ವರ್ಕ್ ಇಲ್ಲ, ಜಸ್ಟ್ ಈ ಥರ ಸಿಂಪಲ್ ಅಷ್ಟೇ.
ಬ್ಲೌಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ. ನನ್ನ ಹತ್ರ ಇದೊಂದೇ ಸಿಂಗಲ್ ಪೀಸ್, ಇದೊಂದೇ ಈ ಥರ ಇರೋದು. ಇನ್ಯಾವುದೂ ಈ ಥರ ಹೊಲಿಸಿಲ್ಲ ನಾನು. ಅವ್ರಿಗೆ ಅಕಾರ್ಡಿಂಗ್ ಹೊಲಿರಿ ಅಂತ ಇದನ್ನು ಕೂಡ ನಾನು ಬ್ಯಾಂಗ್ಳೂರಲ್ಲಿ ಊರಲ್ಲಿ KRಪೇಟೆಯಲ್ಲಿ ಸ್ಟಿಚ್ ಮಾಡಿಸಿದ್ದು ಬ್ಲೌಸ್ ಎಲ್ಲ. ತುಂಬ ಟೈಮ್ ಕಮ್ಮಿ ಇದ್ರಿಂದ ನೀವೇನೇ ಎಲ್ಲ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಅವ್ರು ಈ ಥರ ಹೊಲಿದ್ದು. ನನಗೇನಾದರೂ ಕೇಳಿದಿದ್ರೆ ನಾನು ಈ ಥರ ಆಪ್ಷನ್ ಕೊಡ್ತಾ ಇರಲಿಲ್ವೇನೋ ಅವರಿಗೆ. ನನಗೆ ಈ ಥರ ಎಲ್ಲ ಇಷ್ಟ ಆಗಲ್ಲ ಅಂದ್ಬಿಟ್ಟು. ಬಟ್ ಓಕೆ, ಇದೊಂದೆಲ್ಲೋ ಒಂದು ಸೈಡಿಂದ ಎಲ್ಲೋ ಇಷ್ಟ ಆಗ್ತಾ ಇದೆ ಗೈಸ್, ಈ ಥರ ಒಂದು ಬ್ಲೌಸ್. ಸೊ ನೆಕ್ಸ್ಟ್ ಬ್ಲೌಸಿಗೆ ಸ್ಯಾರಿಗೆ ಹೋಗೋಣ. ನನ್ನ 16ನೇ ಸ್ಯಾರಿ. ಈ ಸ್ಯಾರಿ ವಿಶೇಷ ಏನಪ್ಪ ಅಂದರೆ, ಇದನ್ನು ನಾನು ರೀಸೆಂಟಾಗಿ ಊರಲ್ಲೇ ತೊಗೊಂಡಿದ್ದು KRಪೇಟೆಯಲ್ಲೇ. ವರಮಹಾಲಕ್ಷ್ಮಿ ಹಬ್ಬ ಇತ್ತು, ಸೊ ಅವಾಗ ತೊಗೊಂಡಿದ್ದು. ಗೌರಿ ಹಬ್ಬನೂ ನಿಯರ್ ಇತ್ತು, ಸೊ ಅದಕ್ಕೋಸ್ಕರ ನಮ್ಮ ಮಮ್ಮಿ ಗೌರಿ ಹಬ್ಬಕ್ಕೂ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಎರಡಕ್ಕೂ ಸೇರಿ ತಗೋ ಅಂದ್ಬಿಟ್ಟು, ಊರಲ್ಲಿದ್ದಾರ ಅದಕ್ಕೋಸ್ಕರ ಊರಲ್ಲಿಂದ ಸುಮ್ಮನೆ ಹೋಗ್ಬಾರ್ದು ಅಂದ್ಬಿಟ್ಟು ಇದು ಸ್ಯಾರಿನ ಕೊಡಿಸಿದ್ರು. ಸೊ ಈ ಥರ ಇದೆ. ಇದು ಇವಾಗ ರೀಸೆಂಟಾಗಿ ಸ್ವಲ್ಪ ಡೇಸ್ ಬ್ಯಾಕು ಟ್ರೆಂಡ್ ಆಗಿತ್ತು ಸ್ಯಾರಿ. ಸೊ ಅದೇ ಅಕಾರ್ಡಿಂಗ್ ಇದನ್ನು ನಾನು ತೊಗೊಂಡಿದ್ದೆ. ಈ ಥರ ಬಂದಿದೆ. ಇದು ಪ್ರೈಸ್ ಬಂದುಬಿಟ್ಟು 1000 ಏನೋ ಅನಿಸುತ್ತೆ ಗೈಸ್, 1000 ಏನೋ ಈ ಥರ ಇದೆ. ಆ್ಯಂಡ್ ಈ ಥರ ಕಲರ್ ನನ್ನ ಹತ್ರ ಇರಲಿಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರ ಒಂದು ಆಪ್ಷನ್ ಆಗಿರಲಿ ಅಂದ್ಬಿಟ್ಟು ತೊಗೊಂಡಿದ್ದು. ಇದ್ರ ಬ್ಲೌಸ್ ಕೂಡ ತುಂಬ ಇದೇ ಥರ ಸಿಮಿಲರೇನೇ ಇದೆ ಆ್ಯಂಡ್ ಚೆನ್ನಾಗಿ ಕೂಡ ಅನಿಸುತ್ತೆ. ಒಂದು ಈ ಥರ ಕೊಟ್ಟಿದ್ದಾರೆ ನಾಟ್ ಥರ, ಆ್ಯಂಡ್ ಇದನ್ನು ಇಲ್ಲಿ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಫ್ರಂಟ್ ಕೂಡ ತುಂಬ ಸಿಂಪಲ್ಲಾಗಿಯೇ ಮಾಡಿಸಿದ್ದೀನಿ. ಸೊ ಇಷ್ಟೇ ಸಿಂಪಲ್ಲಾಗಿ ಜಸ್ಟ್ ಇದೊಂದು ಕಟ್ಟೋದಕ್ಕೆ ಅಂದ್ಬಿಟ್ಟು ನೋಟ್ ಕೊಡಿಸ್ಬಿಟ್ಟು ತುಂಬ ಸಿಂಪಲ್ ಡಿಸೈನ್ ಇರಲಿ. ಒಂದು 17ನೇ ಸ್ಯಾರಿ ತೋರಿಸ್ತಾ ಇದ್ದೀನಿ ಗೈಸ್. 17ನೇ ಸ್ಯಾರಿ ಬಂದು ಇದು ಗೈಸ್. ಈ ಸ್ಯಾರಿ ವಿಶೇಷ ಏನಪ್ಪ ಅಂದರೆ, ಈ ಸ್ಯಾರಿನ ನನಗೆ ನಮ್ಮ ಮಮ್ಮಿ ಕೊಡಿಸಿತ್ತು ಸ್ಯಾರಿನ. ಫಸ್ಟ್ ಗೌರಿ ಹಬ್ಬಕ್ಕೆ, ಮದುವೆ ಆದಮೇಲೆ ಫಸ್ಟ್ ಗೌರಿ ಹಬ್ಬ ಏನಿರುತ್ತೋ ಆ ಗೌರಿ ಹಬ್ಬಕ್ಕೆ ಈ ಸ್ಯಾರಿನ ನನಗೆ ನಮ್ಮ ಮಮ್ಮಿ ಕೊಡಿಸಿದ್ದು. ಇದು ಅರೌಂಡ್ 4000 ಏನೋ ಇರಬಹುದು ಸ್ಯಾರಿ. ಸೊ ನೋಡ್ಬೋದು ಗೈಸ್, ಈ ಥರ ಇದೆ ಇದು ಸ್ಯಾರಿ. ನನಗಿದು ಕೆಲವೊಂದು ಟೈಮ್ ಎಷ್ಟು ಇಷ್ಟ ಆಗಿಬಿಟ್ಟಿತ್ತು ಈ ಸ್ಯಾರಿ ತೊಗೊಂಡಾಗ ಅಂದರೆ ತುಂಬಾ ಇಷ್ಟ ಆಗಿತ್ತು. ಇಲ್ಲ ಅಂದಿದ್ರು 4 ಟೈಮ್ ಏನೋ ಹಾಕ್ಕೊಂಡಿದ್ದೀನಿ ಆ ಟೈಮಲ್ಲಿ. ಈ ಸ್ಯಾರಿನ ತುಂಬ ಇಷ್ಟಪಟ್ಟು ಹಾಕ್ಕೊತಾ ಇದ್ದೆ. ಈ ಸ್ಯಾರಿ ಇಷ್ಟ ಆಗಿಬಿಟ್ಟಿತ್ತು ಗೈಸ್. ಇದ್ರ ಬ್ಲೌಸ್ ಕೂಡ ತುಂಬ ಚೆನ್ನಾಗಿದೆ. ಈ ಥರ ಬ್ಯಾಕ್ ಸೈಡ್ ಬಂದು ಈ ಥರ ಇದೆ, ಫ್ರಂಟ್ ಸೈಡ್ ಈ ಥರ ಇದೆ. ತುಂಬ ಚೆನ್ನಾಗಿತ್ತು. ಓಕೆನಾ, ಹೀಗಿದೆ. ಓಕೆನಾ. ಸೊ ಇದು ನನ್ನ ಒಂದು 17ನೇ ಸ್ಯಾರಿ ಆ್ಯಂಡ್ ಬ್ಲೌಸ್ ಆಗಿತ್ತು. ಇದ್ರ ಪ್ರೈಸ್ ಕೂಡ ನಾನು ಹೇಳಿದ್ದೀನಿ, 4000 ನಿಯರ್ ಏನೋ ಇತ್ತು ಅಂತ. 1 ಇಯರ್ ಬ್ಯಾಕ್ ಗೌರಿ ಹಬ್ಬದಲ್ಲಿ ತೊಗೊಂಡಿದ್ದು. ಫಸ್ಟ್ ಮದುವೆ ಆದಮೇಲೆ ತೊಗೊಂಡಿದ್ದು ಸ್ಯಾರಿ ಇದು ಗೌರಿ ಹಬ್ಬಕ್ಕೆ ಅಂತ. ಸೊ ಬನ್ನಿ ನನ್ನ 18ನೇ ಸ್ಯಾರಿಗೆ ಹೋಗೋಣ. ಈ ಸ್ಯಾರಿ ತುಂಬ ವಿಶೇಷವಾಗಿರುತ್ತೆ ಗೈಸ್. ಯಾರೆಲ್ಲ ಒಂದು ಮದುವೆ ಹುಡುಗಿರು ಇರ್ತಾರೋ ಅವರಿಗೆಲ್ಲ ತುಂಬ ವಿಶೇಷವಾಗಿರುತ್ತೆ ಈ ಥರ ಸ್ಯಾರಿ ಅಂದರೆ. ಸೊ ಈ ಸ್ಯಾರಿ ಗೈಸ್, ಈ ಸ್ಯಾರಿ ವಿಶೇಷ ಏನಪ್ಪ ಅಂದರೆ, ಇದನ್ನು ನಾನು ನನ್ನ ಮುಹೂರ್ತ ಟೈಮಲ್ಲಿ ಹಾಕಿದಂತಹ ಸ್ಯಾರಿ ಇದು. ಸೊ ಈ ಸ್ಯಾರಿ ಸೆಲೆಕ್ಟ್ ಮಾಡಿರೋದು ನಮ್ಮ ಅಕ್ಕ. ಅವಳೇ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಿದ್ದು ಈ ಸ್ಯಾರಿ. ಮತ್ತು ಅವಳೇ ಇದೇ ಥರ ಸ್ಯಾರಿನ ತೊಗೊಂಡಿದ್ದಾಳೆ ಗ್ರೀನ್ ಕಲರಲ್ಲಿ. ಸೊ ನಂದು ಪಿಂಕ್ ಬಂದಿದೆ ಗೈಸ್. ಸೊ ಪಿಂಕ್ ಮತ್ತು ಸ್ವಲ್ಪ ರೆಡ್ ಥರ ಏನೋ ಮಿಕ್ಸಲ್ಲಿದೆ. ಜೊತೆಗೆ ಅದ್ರದ್ದು ಕುಚ್ಚು ಬಂದು ಈ ಥರ ಇದೆ, ಗ್ರೀನ್ ಪಿಂಕಲ್ಲಿ. ಸೊ ಈ ಥರ ಇದೆ. ಇದು ಅರೌಂಡ್ 9000 ಏನೋ ಸ್ಯಾರಿ ಗೈಸ್ ಇದು. ಸೊ ಈ ಥರ ಇದೆ ಈ ಸ್ಯಾರಿ. ಇದು ನನ್ನ ಮದುವೆಯ ಮುಹೂರ್ತ ಟೈಮ್ನ ಸ್ಯಾರಿ ಅಂತ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ ಗೈಸ್. ಆ್ಯಂಡ್ ಇದ್ರ ಬ್ಲೌಸ್ ಬಂದು ಈ ಥರ ಇದೆ ಬ್ಯಾಕ್ ಸೈಡ್. ಈ ಬ್ಲೌಸ್ ವಿಶೇಷ ಏನಪ್ಪ ಅಂದರೆ, ಇದಕ್ಕೆ ನಾನು ಯಾವುದೇ ಒಂದು ಹ್ಯಾಂಡ್ ವರ್ಕ್ನ ಮಾಡಿಸಿಲ್ಲ. ಈ ವರ್ಕೆಲ್ಲ ಬಂದಿರೋದು ಸ್ಯಾರಿ ಬ್ಲೌಸ್ಗೆ ಏನು ಬಂದಿರುತ್ತೋ ರೆಡಿಯಾಗಿಯೇ ವರ್ಕು ಬಂದಿದ್ದು. ನಾನು ಯಾವುದೇ ಹ್ಯಾಂಡ್ ವರ್ಕ್ನ ಇದಕ್ಕೆ ಮಾಡಿಸಿಲ್ಲ. ಇದೆಲ್ಲ ಅದರಿಂದ ಬಂದಿರೋದೇನೆ. ತುಂಬ ಚೆನ್ನಾಗಿದೆ. ಅದರಿಂದ ಬಂದಿದ್ದರಿಂದ, ಬ್ಲೌಸ್ ಜೊತೆಗೇ ಬಂದಿದ್ದರಿಂದ ವರ್ಕೆಲ್ಲ ಇದಕ್ಕೆ ನೆಕ್ಸ್ಟ್ ಕಾಸ್ಟಿಂದ ನಾನು ಬ್ಲೌಸ್ನ ಸ್ಟಿಚ್ ಮಾಡಿಸಿಲ್ಲ. ಈ ಥರ ಫ್ರಂಟ್ ಇದೆ, ಫ್ರಂಟಲ್ಲಿ ಈ ಸೈಡ್ ಬಂದಿದೆ. ಆ್ಯಂಡ್ ಬ್ಯಾಕ್ ಸೈಡ್ ಈ ಥರ ಇದೆ.
ಜೊತೆಗೆ ಒಂದು ನಾಟ್ ಮಾಡಿದೆ ಈ ಥರ. ಚೆನ್ನಾಗಿದೆ ಗೈಸ್, ತುಂಬ ಸಿಂಪಲ್ಲಾಗಿ ಕ್ಯೂಟಾಗಿ ಇದೆ. ಸೊ ಗೈಸ್ ಬನ್ನಿ, ನನ್ನ 19ನೇ ಸ್ಯಾರಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಈ ಸ್ಯಾರಿ ತುಂಬ ಸಿಂಪಲ್ಲಾಗಿರುತ್ತೆ, ಕ್ಯೂಟಾಗಿದೆ, ಓಕೆನಾ. ಇದನ್ನು ರೀಸೆಂಟಾಗಿ ಕೂಡ ನೀವು ನೋಡಿರ್ತೀರಾ ಅಂತ ನಾನು ಅಂದ್ಕೊತೀನಿ. ನವರಾತ್ರಿಯಲ್ಲೂ ಕೂಡ ಹಾಕಿದ್ದೆ ಇದನ್ನು ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ. ಯಾರ್ಯಾರು ನನ್ನ ಇನ್ಸ್ಟಾನ ಫಾಲೋ ಮಾಡ್ತಿದ್ದೀರೋ ಅವರೆಲ್ಲ ನೋಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಸೊ ಇದೆ ಗೈಸ್ ಸ್ಯಾರಿ, ನನ್ನ 19ನೇ ಸ್ಯಾರಿ ಬಂದು ಇದಾಗಿರುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ಈ ಸ್ಯಾರಿ ಸ್ಪೆಷಲ್ಲು. ಇದೇ ಥರ ಸೇಮ್ ಸ್ಯಾರಿ ನನ್ನ ಹಸ್ಬೆಂಡ್ ಅಕ್ಕನ ಹತ್ರ ಕೂಡ ಇದೆ. ಯಾಕಂದರೆ ಇದು ಕೂಡ ಒಂದು ಮದುವೆ ಟೈಮಲ್ಲಿ ತೊಗೊಂಡಂತಹ ಸ್ಯಾರಿ ಕೂಡ ಆಗಿರುತ್ತೆ. ಇದು ಹಾಗೇನೋ ಏನಕ್ಕೋಸ್ಕರನೋ ಏನೇನೋ ಶಾಸ್ತ್ರಕ್ಕೋಸ್ಕರನೇ ಹಾಗೆ ತಂದಿದ್ದಂತಹ ಸ್ಯಾರಿ. ಆ್ಯಂಡ್ ಇದ್ರ ಪ್ರೈಸ್ ನನಗೆ ಎಷ್ಟು ಏನು ಅಂತ ಗೊತ್ತಿಲ್ಲ, ಬಟ್ ಇಬ್ಬರ ಹತ್ರ ಕೂಡ ಸೇಮ್ ಸ್ಯಾರಿ ಇದೆ. ಆ್ಯಂಡ್ ಸೇಮ್ ಡಿಸೈನ್ ಎಲ್ಲ ಕೂಡ ಇದೇ ಥರ ಸೇಮ್ ಇದೆ. ಅಕಾರ್ಡಿಂಗ್ ಏನೂ ಚೇಂಜೇ ಇಲ್ಲ ಇದರಲ್ಲಿ, ಓಕೆನಾ. ಸೊ ಇದು ಒಂದು ಸ್ಯಾರಿ, ನನ್ನ 19ನೇ ಮದುವೆ ಸ್ಯಾರಿ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಸ್ವಲ್ಪ ರೆಡ್ ಇದೆ ಆ್ಯಂಡ್ ಗ್ರೇ ಕಲರ್ ಸ್ವಲ್ಪ ಮಿಕ್ಸ್ ಇದೆ. ಬಟ್ ಇದು ಸ್ವಲ್ಪ ಲೈಟ್ ಪಿಂಕ್ ಆಗಿರುತ್ತೆ, ಓಕೆನಾ. ಆ್ಯಂಡ್ ಬಾರ್ಡರ್ ಈ ಥರ ಬಂದಿರುತ್ತೆ ಗೈಸ್. ಸೊ ಇದು ಕೂಡ ಸ್ವಲ್ಪ ಸ್ಪೆಷಲ್ ಏನೇ ನನಗೆ, ಯಾಕಂದರೆ ಮದುವೆ ಟೈಮ್ ಸ್ಯಾರಿ ಅಂದ್ಬಿಟ್ಟು, ಓಕೆನಾ. ಸೊ ಇದಾಗಿತ್ತು ನನ್ನ 19ನೇ ಸ್ಯಾರಿ. ಇದ್ರ ಬ್ಲೌಸ್ ತೋರಿಸ್ತೀನಿ ಗೈಸ್ ಇವಾಗ. ಇದ್ರ ಬ್ಲೌಸ್ನ ನಾನು ಐ ಥಿಂಕ್ ಮುಂಬೈಯಲ್ಲಿ ಹೋಲಿಸಿದ್ದು ಅಂತ ನಾನು ಅಂದ್ಕೊತೀನಿ, ಬಟ್ ಐ ಥಿಂಕ್ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ. ಸೊ ಇದು ಗೈಸ್ ಬ್ಯಾಕ್ ಸೈಡ್ ಈ ಥರ ಇದೆ, ಪ್ಲಸ್ ಒಂದು ನಾಟ್ ಕೊಟ್ಟಿದ್ದಾರೆ ಈ ಥರ, ಓಕೆನಾ. ಆ್ಯಂಡ್ ಹಾಗೆ ಫ್ರಂಟಲ್ಲೂ ಅಷ್ಟೊಂದು ನಾನು ಸಿಂಪಲ್ ಇದೆ ಅಲ್ವಾ ಸ್ಯಾರಿ, ಅಷ್ಟೊಂದೇನೋ ಬೇಡ ಅಂದ್ಬಿಟ್ಟು ಸೊ ಈ ಥರ ಫ್ರಂಟ್ ತುಂಬ ಸಿಂಪಲ್ಲಾಗಿದೆ. ಆ್ಯಂಡ್ ಸ್ವಲ್ಪ ಸ್ಲೀವ್ಸ್ ಸ್ವಲ್ಪ ಚಿಕ್ಕದಿಟ್ಟಿದ್ದಾರೆ, ಬಟ್ ಓಕೆ ನನಗೆ ಇಷ್ಟ ಆಗಲ್ಲ. ಬಟ್ ಅದು ಡಿಸೈನ್ ಹೋಗ್ಬಿಡುತ್ತೆ ಅಂತ ಏನೋ ಐ ಥಿಂಕ್ ಮುಂಬೈಯಲ್ಲೇ ಹೋಲಿಸಿದ್ದು, ಅದಕ್ಕೋಸ್ಕರ ಅವರು ಸ್ವಲ್ಪ ಇರಲಿ ಅಂತ ಹೇಳಿದ್ರು ಅಂದ್ಬಿಟ್ಟು ಓಕೆ ಅಂತ ಎಕ್ಸೆಪ್ಟ್ ಮಾಡಿ ಹಾಗೆ ಇರಲಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೆ. ಸೊ ಇದಾಗಿತ್ತು ನನ್ನ 19ನೇ ಸ್ಯಾರಿ ಆ್ಯಂಡ್ ಬ್ಲೌಸ್. ಇದ್ರ ಪ್ರೈಸ್ ನನಗೆ ಗೊತ್ತಿಲ್ಲ. ಆ್ಯಂಡ್ ಇದು ಬಂದು ಊರಲ್ಲೇ ಎಲ್ಲೋ ತೊಗೊಂಡಿದ್ದ ಅಥವಾ ಮೈಸೂರಲ್ಲಿ ತೊಗೊಬಂದಿದ್ದ ಅವರು ರಿಲೇಟಿವಿಂದ, ಅಂದರೆ ನನ್ನ ಹಸ್ಬೆಂಡ್ ರಿಲೇಟಿವ್ ಕಡೆಯಿಂದ ತೊಗೊಬಂದಿದ್ದು, ಹಸ್ಬೆಂಡ್ ಮನೆ ಕಡೆಯಿಂದ, ಸಾರಿ. ಸೊ ಗೊತ್ತಿಲ್ಲ ಪ್ರೈಸ್ ನನಗೆ. ಇನ್ ಕೇಸ್ ನನಗೆ ಗೊತ್ತಾಯ್ತಂದರೆ ಎಲ್ಲಾದರೂ ಸೈಡಲ್ಲಿ ಹಾಕಿರ್ತೀನಿ, ಓಕೆನಾ. ಸೊ ಬನ್ನಿ ಗೈಸ್, ನನ್ನ ಒಂದು ನೆಕ್ಸ್ಟ್ ಸ್ಯಾರಿನ ನೋಡೋಕೆ. ನೆಕ್ಸ್ಟ್ ನನ್ನ ಒಂದು 20ನೇ ಸ್ಯಾರಿಗೆ ಹೋಗ್ತಾ ಇದ್ದೀನಿ, ಓಕೆನಾ. ಸೊ ಬನ್ನಿ ಗೈಸ್ ತೋರಿಸ್ತೀನಿ ನನ್ನ 20ನೇ ಸ್ಯಾರಿನ. ಆ್ಯಕ್ಚುಲಿ ಇದನ್ನು ಡ್ರೈ ವಾಶ್ ಮಾಡಿಬಿಟ್ಟು ಹಂಗೆ ಇಟ್ಟಿದ್ದೆ, ಇವಾಗ ಹಂಗೆ ವೀಡಿಯೋಗೋಸ್ಕರ ಇಟ್ಕೊಂಡು ಬಂದಿದ್ದೀನಿ. ಕ್ಲೀನ್ ಮಾಡಿಸ್ಬಿಟ್ಟು ಹಾಗೆ ಇಟ್ಟಿದ್ದೆ, ಓಕೆನಾ. ಓಪನ್ ಮಾಡಿರಲಿಲ್ಲ, ಯಾಕಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಸ್ಯಾರಿ ನನ್ನ ಹತ್ರ ಇರೋ ಎಲ್ಲ ಸ್ಯಾರಿಗಿಂತ ತುಂಬ ಎಕ್ಸ್ಪೆನ್ಸಿವ್ ಅಂತ, ಅಂದರೆ ನನ್ನ ಲಿಸ್ಟ್ ಸ್ಯಾರಿಯಲ್ಲಿ ಇದು ಜಾಸ್ತಿ ಎಕ್ಸ್ಪೆನ್ಸಿವ್ ಸ್ಯಾರಿ. ಸೊ ಅದಕ್ಕೋಸ್ಕರ ಇದನ್ನು ನೀಟಾಗಿ ಡ್ರೈ ವಾಶ್ ಎಲ್ಲ ಮಾಡಿಸಿ ನೀಟಾಗಿ ಹಂಗೆ ಕವರೇ ಓಪನ್ ಮಾಡಿದೆ, ನೀಟಾಗಿ ಓಪನ್ ಮಾಡಿದೆ ಇಟ್ಕೊಂಡಿದ್ದೀನಿ, ಓಕೆನಾ. ಸೊ ಎಸ್ ಗೈಸ್, ಇದು ನನ್ನ ಒಂದು 20ನೇ ಸ್ಯಾರಿ ಆಗಿರುತ್ತೆ. ಆ್ಯಕ್ಚುಲಿ ಇದು ಡಬಲ್ ಕಲರ್ ಥರ, ಒಂದು ಗೋಲ್ಡ್ ಥರ ಅನಿಸುತ್ತೆ ಮತ್ತು ಪಿಂಕ್ ಅಂತಲೂ ಕೂಡ ಅನಿಸುತ್ತೆ. ಈ ಥರ ಇದೆ ಸ್ಯಾರಿ. ಆ್ಯಂಡ್ ಇದರ ಒಂದು ಕುಚ್ಚು ಬಂದು ಈ ಥರ ಇದೆ. ಐ ಥಿಂಕ್ ಕಾಣಿಸ್ತಿದ್ಯಾ ಕಾಣಿಸ್ತಿಲ್ವಾ ಅಂತ ಗೊತ್ತಾಗ್ತಾ ಇಲ್ಲ ಗೈಸ್. ಸಿ ಈ ಥರ ಫುಲ್ ಒಂದು ರೌಂಡ್ ಇದೆ, ಪ್ಲಸ್ ಪಿಂಕ್ ಮತ್ತು ಈ ಥರ ಒಂದು ಇದು ಮಾಡಿಬಿಟ್ಟು ಕುಚ್ಚನ್ನ ಹಾಕಿದ್ದಾರೆ. ಇದಕ್ಕೆ ತುಂಬ ಚೆನ್ನಾಗಿದೆ, ಕ್ಯೂಟಾಗಿ. ಅದು ಅಲ್ಲದೆ ಪಿಂಕ್ ಸ್ಯಾರಿ ಯಾವ ಥರ ಇದ್ರೂ ತುಂಬ ಚೆನ್ನಾಗಿಯೇ ಇರುತ್ತೆ, ಓಕೆನಾ. ಸೊ ಅದಕ್ಕೋಸ್ಕರ ಸೊ ಇದು ಬಾರ್ಡರ್ ಬಂದು ಇಷ್ಟು ಇರುತ್ತೆ, ತುಂಬ ಚೆನ್ನಾಗಿದೆ ಗೈಸ್ ಈ ಸ್ಯಾರಿ. ನಾನೇ ಪರ್ಸ್ನಲ್ ಫೇವರೆಟಾಗಿ ತೊಗೊಂಡಂತಹ ಸ್ಯಾರಿ ಇದು. ನಾನು ನಿಮಗೆ ಆವಾಗಲೇ ಹೇಳಿದ್ದೆ ಗೊತ್ತಾ, ಇದು ನನ್ನ ರಿಸೆಪ್ಷನಿಗೆ ಮತ್ತು ಈ ಬ್ಲೂ ಕಲರಿಂದ ಒಂದು ಬೇರೆ ಕಲರ್ನ ಚೇಂಜ್ ಮಾಡಿದ್ವಿ, ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂದ್ಬಿಟ್ಟು. ಸೊ ಇದು ಸೀರೆ ಗೈಸ್, ಅದು ಈ ಸೀರೆ ನನ್ನ ರಿಸೆಪ್ಷನ್ ಸೀರೆ. ಸೊ ಇದು ನನಗೆ ತುಂಬಾ ಸ್ಪೆಷಲ್ ಆಗಿರುತ್ತೆ. ಹಾಗೆಯೇ ನನ್ನ ಮದುವೆಯಲ್ಲಿ ಫಸ್ಟ್ ಸ್ಯಾರಿ ಒಂದು ತೋರಿಸಿದ್ದೀನಿ ನಿಮಗೆ. ಇದು ನನ್ನ ಮುಹೂರ್ತದಾದಮೇಲೆ ರಿಸೆಪ್ಷನ್ಗೆ ಅಂತ ಅವತ್ತಿನ ಸೇಮ್ ಡೇನೇ ಹಾಕ್ಕೊಂಡಿದ್ದು. ಇದರಲ್ಲಿ ತುಂಬ ಒಂದು 3 ಅವರಿಗೇ ಯಾವ್ಯಾವುದೋ ರೇಂಜಿಗೆ ಮಾಡಿಬಿಟ್ಟಿದ್ದೀನಿ ಗೈಸ್ ಈ ಸ್ಯಾರಿನ. ಅಷ್ಟು ಗಲೀಜು, ಯಾವ ಥರ ಇನ್ನೂ ಎಷ್ಟು ಕೆಟ್ಟ ಗಲೀಜು ಮಾಡ್ಬೋದು ಅವತ್ತು ಅಷ್ಟು ಗಲೀಜನ್ನ ಬರೀ 3 ಅವರಲ್ಲೇ ಮಾಡಿಬಿಟ್ಟಿದ್ದೀನಿ.
ಸೊ ಈ ಸ್ಯಾರಿ ತುಂಬ ಮೆಮೊರೀಸ್ನ ಕ್ರಿಯೇಟ್ ಮಾಡಿದೆ, ಹಾಗೆ ತುಂಬ ವಿಚಿತ್ರವಾಗಿ ಏನೇನೋ ಕ್ರಿಯೇಟ್ ಮಾಡಿದೆ ಅಂದರೆ ಅದು ಈ ಸ್ಯಾರಿನಲ್ಲೇ ಗೈಸ್. ನನ್ನ ರಿಸೆಪ್ಷನ್ ಸ್ಯಾರಿ. ಆ್ಯಂಡ್ ಈ ಸ್ಯಾರಿಯ ಒಂದು ಬೆಲೆ ಬಂದು 15,000 ಇರಬಹುದು, ಪ್ಲಸ್ ಡಿಸ್ಕೌಂಟ್ ಏನಾದರೂ ಮಾಡಿದ್ರೇನೋ ಅನಿಸುತ್ತೆ. ಸೊ 13,000 ಏನೋ ಮಾಡಿಕೊಟ್ಟಿದ್ರು ಅಂತ ಏನೋ ಅನಿಸುತ್ತೆ, ನನಗೆ ಕರೆಕ್ಟಾಗಿ ನೆನಪಿಲ್ಲ. ಬಟ್ ನಿಯರ್ 15,000, ಬಟ್ 10,000ದಿಂದ ಮೇಲೆ 15,000 ಒಳಗಡೆ ಈ ಸ್ಯಾರಿ ಇರಬಹುದು ಅಂತ ನನಗೆ ಅನಿಸುತ್ತೆ. ಐ ಥಿಂಕ್ 13,000 ಅಂತ ನನಗೆ ಅನಿಸುತ್ತೆ ಗೈಸ್. ಸೊ ಇದನ್ನು ನಾನು KR ಪೇಟೆಯಲ್ಲಿ ಬೇಗ ಅರ್ಜೆಂಟ್ ಇತ್ತು ಅಂದ್ಬಿಟ್ಟು ಈ ಸ್ಯಾರಿನ ನಾನು ಚೂಸ್ ಮಾಡಿಕೊಂಡು ಬಂದೆ. ಸೊ ಇದು ಗೈಸ್ ನನ್ನ ರಿಸೆಪ್ಷನ್ ಸ್ಯಾರಿ. ಹಾಗೆ ಇದ್ರ ಬ್ಲೌಸ್ ಕೂಡ ನಾನು ತೋರಿಸ್ತೀನಿ. ಸೊ ಇದು ಈ ನನ್ನ ರಿಸೆಪ್ಷನ್ ಸ್ಯಾರಿಯ ಬ್ಲೌಸ್. ತುಂಬ ಹ್ಯಾಂಡ್ ವರ್ಕ್ ಮಾಡಿ ತುಂಬಾ ಕ್ಯೂಟಾಗಿ ಮಾಡಿ ಕೊಟ್ಟಿದ್ದರು. ಆ ಸ್ಟೋರಿ ನಿಮಗೆ ಸ್ವಲ್ಪ ಹೇಳ್ತೀನಿ ಶಾರ್ಟ್ ಫಾರ್ಮಲ್ಲಿ, ಓಕೆನಾ? ಅದರ ಒಂದು ಹ್ಯಾಂಡ್ ವರ್ಕ್ ನನಗೆ ಪ್ಲಸ್ ಈ ಥರ ಬೇಕಿತ್ತು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅವರು ನನ್ನ ಮನದಾಳದ ಮಾತನ್ನು ಕೇಳಿಸ್ಕೊಂಡು ಈ ಥರ ಕೆಳಗಡೆ ಕೂಡ ಡಿಸೈನ್ನ ಮಾಡಿ ಕೊಟ್ಟಿದ್ರು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದನ್ನು ಮಾಡ್ತಾರೆ ಅಂತ ಅಂದ್ಬಿಟ್ಟು, ಬಟ್ ಮಾಡಿಕೊಟ್ಟಿದ್ರು. ತುಂಬ ಇಷ್ಟ ಆಯಿತು ಗೈಸ್ ಹೇಳಬೇಕಂದ್ರೆ. ಹ್ಯಾಂಡ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಒಂದು ಈ ಥರ ನಾಟ್ ಕೊಟ್ಟಿದ್ದಾರೆ, ಓಕೆನಾ? ಸೊ ಇದಾಗಿತ್ತು ಈ ಥರ ಬ್ಯಾಕ್ ಸೈಡ್. ಆ್ಯಂಡ್ ಫ್ರಂಟಲ್ಲಿ ಒಂದು ಸೈಡ್ ಮಾತ್ರ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ, ಓಕೆನಾ? ಸೊ ಈ ಸ್ಯಾರಿಯ ಒಂದು ಸ್ಟೋರಿ ಏನಪ್ಪ ಅಂದರೆ, ನಾನು ರಿಸೆಪ್ಷನ್ ಮುಗ್ದಾದ್ಮೇಲೆ ಹಸ್ಬೆಂಡ್ ಮನೆಗೆ ಹೋಗ್ಬೇಕಾಗಿರುತ್ತಲ್ಲ, ಸೊ ಆ ಟೈಮಲ್ಲಿ ಎಲ್ಲ ಹುಡುಗಿರು ಹಸ್ಬೆಂಡ್ ಮನೆಗೇ ಹೋಗ್ತಾರೆ ಮದುವೆ ಆದಮೇಲೆ, ಓಕೆನಾ? ಸೊ ಆ ಟೈಮಲ್ಲಿ ನನ್ನ ವಿಷಯ ಸ್ವಲ್ಪ ಚೇಂಜ್ ಆಗಿತ್ತು. ಯಾಕೆ ಅಂದರೆ ನಮ್ಮ ಮದುವೆ ಹಿಂದಿನ ದಿನ ನಮ್ಮ ಮನೆಯಲ್ಲಿ ಏನು ಬಳೆ ಶಾಸ್ತ್ರ ಅದು ಇದು ಅಂತ ಎಲ್ಲ ಇರುತ್ತೆ, ಚಪ್ರದ ಶಾಸ್ತ್ರ ಏನೇನೋ ಇರುತ್ತೆ, ಓಕೆನಾ? ಅವತ್ತು ಫುಲ್ ಡೇ ಒನ್ ಟೈಮ್ ಏನೋ ಊಟ ಮಾಡಿದ್ದೇನೋ ಅಷ್ಟೇ, ಫುಲ್ ಡೇ ಅಲ್ಲಿ ಊಟ ಮಾಡಿಲ್ಲ. ಅದು ಇಷ್ಟಿಷ್ಟೇ ಮದುವೆಗಿನ ಮುಂಚೆ ಅಷ್ಟೊಂದು ಗೊತ್ತಿಲ್ಲ, ಇಷ್ಟಿಷ್ಟೇ ತಿಂದಿದ್ದೆ, ಓಕೆನಾ? ಒನ್ ಟೈಮ್ ತಿಂದಿದ್ದು, ಅದು ಇಷ್ಟೇ ತಿಂದಿದ್ದೆ. ಅದಕ್ಕಿಂತ ಒನ್ ಡೇ ಬಿಫೋರು, ನಮ್ಮ ಮದುವೆ ಇದ್ದು ಸಂಡೇ, ಒನ್ ಡೇ ಬಿಫೋರ್ ಅಂದರೆ ಚಪ್ರ ದಿನ ಶನಿವಾರ ಇರ್ತಾಯಿತ್ತು. ಅದ್ರ ಹಿಂದಿನ ದಿನ ಶುಕ್ರವಾರ, ಓಕೆನಾ? ಶುಕ್ರವಾರ ಬಂದು ನಮ್ಮ ಮನೆ ಗೃಹ ಪ್ರವೇಶ ಇತ್ತು ಗೈಸ್. ಸೊ ಆವತ್ತು ಬೆಳಿಗ್ಗೆ ತಿಂಡಿಲ್ಲ, ಒಂದು 11-12 ಗಂಟೆ ತಿಂಡಿ ಮತ್ತು ಊಟ ಜೊತೆಗೆ ನೀವು ಒಟ್ಟಿಗೆ ಮಾಡಿದ್ದು. ಆವಾಗ ಸುಸ್ತಾಗಿತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಆವಾಗಲೂ ತಿಂದಿರೋದು, ಜಾಸ್ತಿ ಏನು ತಿಂದಿಲ್ಲ, ಓಕೆನಾ? ಅದಾದಮೇಲೆ ನೆಕ್ಸ್ಟ್ ಸ್ವಲ್ಪ ಮೆಹಂದಿ ಅಂತೆ ಅದಂತೆ ಇದಂತೆ ಅಂತ ಸ್ವಲ್ಪ KR ಪೇಟೆಗೆ ಹೋಗಬೇಕಿತ್ತು. ಸೊ ಹೋಗ್ಬಿಟ್ಟು ಬಂದು ಆವಾಗ್ಲೂ ಊಟ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಸ್ವಲ್ಪ ಊಟ ಸರಿಗೆ ಹೋಗೇ ಇಲ್ಲ ಆವಾಗ್ಲೂ, ಓಕೆನಾ? ಕಂಟಿನ್ಯೂಸ್ ಒನ್ ಟೈಮ್ ಅಷ್ಟೇ ತಿಂದಿದ್ದೀನಿ. ಪ್ಲಸ್ ಜೊತೆಗೆ ಕಂಟಿನ್ಯೂಸ್ 3 to 4 ಡೇಸಿಂದನೂ ಅದಕ್ಕಿಂತ ಬಿಫೋರ್ 1 2-3 ಡೇಸ್ ಬ್ಯಾಕು ಫೋಟೋ ಶೂಟ್ಗೆ ಹೋಗಿದ್ವಿ ಮೈಸೂರಿಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮದುವೆ ಆಗಿದ್ದು ಮೇ ಅಲ್ಲಿ ಗೊತ್ತು ತಾನೆ ಎಷ್ಟೊಂದು ಬಿಸಿಲಿರುತ್ತೆ, ಎಷ್ಟು ಬಿಸಿಲು ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಬಿಸಿಲಿರುತ್ತೆ ನನ್ನ ಪ್ರಕಾರ, ಓಕೆನಾ? ಊರಲ್ಲೂ. ಸೊ ಆವಾಗ ಆ ಶೂಟ್ ಎಲ್ಲ ಮುಗಿಸ್ಕೊಬಂದಿದ್ದೀವಿ. ಅಲ್ಲೊಂದು ಸ್ವಲ್ಪ ಸುಸ್ತಾಗಿದೆ. ಪ್ಲಸ್ ಏನಪ್ಪ ಅಂದರೆ ನಂದು ಎಂಗೇಜ್ಮೆಂಟ್ಗಿನ್ನ ಬಿಫೋರಿಂದ ಸ್ವಲ್ಪ ನನಗೆ ಲೋ ಬಿ ಪಿ ಇತ್ತು. ಆದರೆ ನಾನಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತ ನಾನು ಅಂದ್ಕೊಂಡು ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಲೇಝಿ ಫೀಲಲ್ಲಿ ಬಿಟ್ಬಿಟ್ಟಿದ್ದೆ, ಓಕೆನಾ? ಸೊ ಅದ್ರ ಎಫೆಕ್ಟ್ ಏನಾಯ್ತಂದರೆ ಈ ಬಿಸಿಲೆಲ್ಲ ಊರಲ್ಲಿ ಸ್ವಲ್ಪ ಫೋಟೋ ಶೂಟ್ ಕಲೀಲಿ ಅಂತ ಓಡಾಡಿದ್ವಿ. ನೆಕ್ಸ್ಟ್ ಆಮೇಲೆ ಮೆಹಂದಿ ಅಂತೆ ಅದಂತೆ ಇದಂತೆ ಸ್ವಲ್ಪ ಒಂದು ಸಲ ಲೈಫಲ್ಲಿ ಮದುವೆ ಆಗ್ತೀವಿ ಅಂತ ಪೂರ್ತಿಯಾಗಿ ಪ್ರಿಪೇರ್ ಆಗೋಕ್ಕೆ ಅಂತ ಸ್ವಲ್ಪ ಆಚೆ ಈಚೆ ಎಲ್ಲ ಓಡಾಡಿದ್ವಿ. ಆಮೇಲೆ ಗೃಹ ಪ್ರವೇಶ ಊಟ ಎಲ್ಲ ಸರಿಗೆ ಮಾಡಿದೆ, ಸ್ವಲ್ಪ ಅಲ್ಲೆಲ್ಲ ಹೋಯಿತು ಎನರ್ಜಿ. ನೆಕ್ಸ್ಟ್ ಆಮೇಲೆ ನಂದು ಮದುವೆದು ಚಪ್ರ ಆಯಿತು. ಸೊ ಅಲ್ಲೊಂದು ಸ್ವಲ್ಪ ಎನರ್ಜಿ ಹೋಯಿತು. ಹಳದಿ ಎಲ್ಲ ಕುತ್ಕೊಂಡು ಸ್ಯಾರಿ ಅಂತೆ ಅದರಲ್ಲೂ ಸ್ಯಾರಿ ಹಾಕ್ಕೊಂಡ್ರೆ ತುಂಬ ಸ್ವಲ್ಪ ನನಗೆ ಪರ್ಸ್ನಲ್ ಫೀಲ್ ಏನಂದರೆ ಹೆವಿ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಗೈಸ್. ಸೊ ಅದೆಲ್ಲ ಏನಾಯಿತು, ಲಾಸ್ಟ್ ಫೈನಲಲ್ಲಿ ರಿಸೆಪ್ಷನ್ ಆಗೋವರೆಗೂ ಊಟನೇ ಮಾಡಿಲ್ಲ. ರಿಸೆಪ್ಷನ್ ಮುಗ್ದಾದ್ಮೇಲೆ ಇಷ್ಟು ಲೈಟಾಗಿ ತಿಂದಿದ್ದು, ಓಕೆನಾ? ಮಾರ್ನಿಂಗ್ ಒಂದು 6 ಗಂಟೆಯಿಂದ ನಿಂತಿದ್ದವಳು ಸಂಜೆ ಒಂದು 3 ಗಂಟೆ 4 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡೇ ಇದ್ದೀನಿ. ಸ್ವಲ್ಪ ಒಂದು ಗ್ಯಾಪಲ್ಲಿ 1 ಅವರ್ ಏನೋ ಕುತ್ಕೊಂಡಿರ್ಬೋದು ಅಷ್ಟೇ. ಸೊ ಕಂಟಿನ್ಯೂಸ್ ಹಂಗೆ ನಿಂತ್ಕೊಬಿಟ್ಟು ಜೊತೆಗೆ ಹೆವಿ ಇದೆಲ್ಲ ನನಗೆ ಫುಲ್ಲು ಹೆವಿ ಅನ್ನಿಸ್ಬಿಟ್ಟು ಸುಸ್ತಾಗ್ತಾ ಇತ್ತು. ಅದು ಅಲ್ಲದೆ ಹೆಣ್ಮಕ್ಳು ಕೇಳಬೇಕಾ, ಗಂಡನ ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ ಇದೆಲ್ಲಿಂದ ಫೀಲ್ ಬರುತ್ತೋ ಗೊತ್ತಿಲ್ಲ, ಫುಲ್ಲು ಕಣ್ಣೀರೆಲ್ಲ ಅಳು ಎಲ್ಲ ಬಂದಿತ್ತು ಪೂರ್ತಿಯಾಗಿ. ನಾನು ಪರ್ಸ್ನಲಿ ತುಂಬ ವೀಕ್ ಆಗಿಬಿಟ್ಟಿದ್ದೆ ಅಷ್ಟೊಳಗಡೆ ಆಗಲೇ.
ಊಟನೂ ಇಲ್ಲ, ಇಷ್ಟು ಲೈಟಾಗಿ ತಿಂದಿದ್ದೀನಿ ರಿಸೆಪ್ಷನ್ ಆದಮೇಲೆ. ಆಮೇಲೆ ಸೀದಾ ನಮ್ಮ ಮಮ್ಮಿ ತಪ್ಕೊಂಡು, ನಮ್ಮ ಅಕ್ಕನ ತಪ್ಕೊಂಡು, ನಮ್ಮ ದೊಡ್ಡಮ್ಮನ ತಪ್ಕೊಂಡು ಫುಲ್ ಹತ್ಬಿಟ್ಟಿದ್ದೀನಿ. ಆಮೇಲೆ ಲಾಸ್ಟಿಗೆ ಏನಾಯಿತು ಅಂತ ನನಗೆ ಫೀಲ್ ಕರೆಕ್ಟಾಗಿ ಅನ್ನಿಸ್ತಿರಲಿಲ್ಲ, ಸುಸ್ತಾಗ್ಬಿಟ್ಟು ಅದೇ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದೀನಿ. ಓಕೆನಾ. ಸೊ ಆವಾಗ ಗ್ಯಾಪಲ್ಲಿ ಯಾರ್ಯಾರು ಏನೇನಾಗುತ್ತೋ ನೀರು ಚೆಲ್ಲಿ, ಜ್ಯೂಸ್ ಚೆಲ್ಲಿ ಎಲ್ಲ ಕ್ಲೀನಾಗಿ ನನ್ನ ಸ್ಯಾರಿನ ಎಷ್ಟು ವರ್ಸ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ವರ್ಸ್ಟಾಗಿ ಎಲ್ಲ ಆಗಿಬಿಟ್ಟಿದೆ. ನನ್ನ ಸ್ಯಾರಿ ನಾನು ಸ್ವಲ್ಪ ಹಾಳು ಮಾಡ್ಕೊಬಿಟ್ಟಿದ್ದೀನಿ, ನೆಲದ ಮೇಲೆ ಬಿದ್ದಿದ್ದೀನಿ. ಸೊ ಆ ಮಳ್ಳು ಕಲ್ಲು ಎಲ್ಲ ಸ್ವಲ್ಪ ಸ್ಯಾರಿಗೆ ಯಾವ ಥರ ಡ್ಯಾಮೇಜ್ ಮಾಡಿಬಿಟ್ಟು ಎಲ್ಲ ಆಗಿಬಿಟ್ಟಿದೆ. ಅದು ಅಲ್ಲದೆ ಬಿದ್ದೋಗ್ಬಿಟ್ಟಿದ್ದಾಳಲ್ಲ, ನೀರು ಕುಡ್ಸೋಣ ಅಂತ ನಾರ್ಮಲಾಗಿ ಎಲ್ಲ ಮಾಡ್ತಾರಲ್ವ, ಅದೇ ಥರ ನೀರು ಕುಡ್ಸೋಕ್ಕೆ ಬಂದಿದ್ದಾರೆ, ಜ್ಯೂಸ್ ಕುಡ್ಸೋಕ್ಕೆ ಬಂದಿದ್ದಾರೆ. ಸೊ ಅದೆಲ್ಲ ಆಗಿ ಸ್ವಲ್ಪ ಸ್ಯಾರಿ ಮೇಲೆ ಎಫೆಕ್ಟ್ ಆಯಿತು. ಸ್ಯಾರಿ ಜೊತೆ ಪ್ಲಸ್ ಬ್ಲೌಸ್ಗೂ ಆಗಿದೆ, ಕೆಲವೊಂದು ಕಡೆಯೇ ತುಂಬಾ ಆಗಿಬಿಟ್ಟಿದೆ. ಸೊ ಕಂಟಿನ್ಯೂಸ್ 4 o'clock ನಾವು ಆಚೆ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಹೋಗೋದಕ್ಕೆ ಅಂತ ಬಂದ್ವಿ. ಅಲ್ಲಿಂದ ನೆಕ್ಸ್ಟ್ ಆಮೇಲೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ರಂತೆ, ನನಗೆ ಗೊತ್ತಿಲ್ಲ. ಆಮೇಲೆ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಮತ್ತೆ ಇನ್ನೊಂದು ಹಾಸ್ಪಿಟಲ್ಗೆ ಹೋಗಿದ್ದೀವಿ. ಆ ಹಾಸ್ಪಿಟಲೇನೋ ಗ್ಲೂಕೋಸ್ ಎಲ್ಲ ಹಾಕಿ ಸ್ವಲ್ಪ ಮಟ್ಟಿಗೆ ರೆಡಿ ಮಾಡಿದ್ದಾರೆ. ಓಕೆನಾ. ಸೊ ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆವಾಗ ನನ್ನ ಇಯರಿಂಗ್ಸ್ ಎಲ್ಲಿತ್ತೋ, ನನ್ನ ಹೇರ್ ಸ್ಟೈಲ್ ಏನೇನಿತ್ತು ಗೊತ್ತಿಲ್ಲ, ಎಲ್ಲ ಸ್ವಲ್ಪ ತೆಗೆದಿದ್ದಾರೆ. ಅದರೊಳಗಡೆ ಏನೇನೋ ಸ್ವಲ್ಪ ಕೆಲವೊಂದು ಮಿಸ್ ಆಗಿರೋದು ಇದೆ. ಆಮೇಲೆ ಫೈನಲ್ಲಾಗಿ ನಾವು ಮನೆಗೆ ಹೋಗೋ ಅಷ್ಟರಲ್ಲೇ 6 ಗಂಟೆ ಆಗಿದೆ. 4 ಗಂಟೆಯಿಂದ 6 ಗಂಟೆ ಮಾಡಿದ್ದೀವಿ. ಸೊ 2 hour ಹಾಸ್ಪಿಟಲಲ್ಲೇ ಹೋಗ್ಬಿಟ್ಟಿತ್ತು. ಸೊ ನನ್ನ ಮದುವೆ ಸ್ಟೋರಿ ಈ ಥರ ಇತ್ತು ಗೈಸ್. ಸೊ ಹೇಗಿತ್ತು, ಯಾರ್ಯಾರೆಲ್ಲ ಈ ಥರ ಫೀಲ್ನ ಮಾಡಿದ್ದೀರಾ ಕಮೆಂಟ್ ಮಾಡಿ ಗೈಸ್. ಓಕೆನಾ. ಸೊ ಎಲ್ಲ ಮದುವೆ ಆಗಿಬಿಟ್ಟು ಗಂಡನ ಮನೆಗೆ ಅಂತ ಹೋದರೆ ನಾನು ಹಾಸ್ಪಿಟಲ್ನ ರೌಂಡ್ ಹಾಕ್ಕೊಂಡು ಆಮೇಲೆ ಗಂಡನ ಮನೆಗೆ ಹೋಗಿದ್ದೀನಿ. ಇಷ್ಟೊಂದು ಸೂಪರ್ ಅಲ್ವಾ ಗೈಸ್. ಥ್ಯಾಂಕ್ ಯು. ಸೊ ಇದು ನನ್ನ ರಿಸೆಪ್ಷನ್ ಸ್ಯಾರಿ ಆ್ಯಂಡ್ ಬ್ಲೌಸ್ ಆಗಿರುತ್ತೆ. ಓಕೆನಾ. ಇದು ಈ ಸ್ಟೋರಿ ಫುಲ್ ಆಗಿರುತ್ತೆ. ಸೊ ನಿಮಗೆಲ್ಲ ಏನು ಅನ್ನಿಸ್ತು ನನ್ನ ಒಂದು ಲೋ BP ವಿಶೇಷತೆ ಕಮೆಂಟ್ ಮಾಡಿ ಗೈಸ್. ಓಕೆನಾ. ಸೊ ಬನ್ನಿ ಗೈಸ್ ನೆಕ್ಸ್ಟ್ ಸ್ಯಾರಿಗೆ ಹೋಗೋಣ. ಓಕೆನಾ. ಸೊ ಗೈಸ್ ನನ್ನ ಒಂದು 21ನೇ ಸ್ಯಾರಿ. ಆ್ಯಕ್ಚುಲಿ ಸ್ಯಾರಿ ನಾನು ಸದ್ಯಕ್ಕೆ ಮುಂಬೈಲಿ ಇಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಅದ್ರ ಬ್ಲೌಸ್ ಅಷ್ಟೇ ನಾನು ತೋರಿಸೋಕ್ಕಾಗ್ತಾ ಇರೋದು. ಓಕೆನಾ. ಅದ್ರ ಫೋಟೋ ನಾನು ಸೈಡಲ್ಲಿ ಹಾಕಿರ್ತೀನಿ. ಓಕೆನಾ. ಸೊ ನನ್ನ ಒಂದು ರೀಸೆಂಟ್ ಒಂದು ಫೋಟೋಸಲ್ಲೆಲ್ಲಾದರೂ ನೋಡಿರ್ಬೋದು ಈ ಸ್ಯಾರಿ. ಇದು ನನಗೆ ಬಂದಿದ್ದು ಗಿಫ್ಟೆಡ್ ಆಗಿ. ಅದು ನನ್ನ ಹಸ್ಬೆಂಡ್ ಅಕ್ಕನಿಂದ ಏನು ತಮ್ಮನ ಹೆಂಡತಿಗೆ ಸ್ಯಾರಿನ ಕೊಡಿಸ್ಬೇಕು ಅಂತ ಇನ್ನೊಂದು ರೂಲ್ಸ್ ಬಂದಿದೆ. ಸೊ ಆ ಥರ ಕೊಡಿಸ್ತಾ ಇದ್ರೆ ಒಳ್ಳೇದಾಗಲ್ವಂತೆ ಅಂತ ಏನೋ ಕಾನ್ಸೆಪ್ಟ್ ಇರುತ್ತಲ್ಲ ಗೈಸ್. ಸೊ ಆ ಥರ ಬಂದಾಗ ಅವರು ನನಗೆ ಕೊಡಿಸಿದಂತಹ ಸ್ಯಾರಿ ಇದು. ಅದಕ್ಕೆ ಬ್ಲೌಸ್ನ ನಾನು ಸ್ಟಿಚ್ ಮಾಡಿಸ್ತಿಲ್ಲ, ಯಾಕಂದರೆ ಅಷ್ಟೊಂದು ಟೈಮ್ ಇರಲಿಲ್ಲ, ಮತ್ತು ಆ ಬ್ಲೌಸ್ ಸ್ವಲ್ಪ ಇಷ್ಟ ಕೂಡ ಆಗಲಿಲ್ಲ. ಅದಕ್ಕೆ ನಾನು ರೆಡಿಮೇಡ್ ಬ್ಲೌಸ್ನ ತೊಗೊಂಡೆ. ಇಲ್ಲೇ ನಮ್ಮನೆ ನಿಯರ್ ಶಾಪ್ ಬಂದಿತ್ತು, ಅಲ್ಲೋಗ್ಬಿಟ್ಟು ತೊಗೊಂಡೆ. ಸೊ ಇದನ್ನು ಅದಕ್ಕೆ ಮ್ಯಾಚ್ ಮಾಡ್ತಾಯಿದ್ದೀನಿ. ಹಾಗೆ ನೋಡಿರ್ತೀರಾ, ಇದು ಸ್ಪೆಷಲಿ ನಾನು ಐ ಥಿಂಕ್ ನಮ್ಮ 1 year ವೆಡ್ಡಿಂಗ್ ಆ್ಯನಿವರ್ಸರಿಯಲ್ಲಿ ಫಸ್ಟ್ ಹಾಕ್ಕೊಂಡಿದ್ದು ಅಂತ ನಾನು ಅಂದ್ಕೊತೀನಿ. ಸೊ ಫೋಟೋಸ್ ನೋಡಿರ್ತೀರಾ ಗೈಸ್. ಸೊ ಈ ಥರ ಇದೆ, ತುಂಬ ಚೆನ್ನಾಗಿದೆ ಬ್ಲೌಸ್. ಓಕೆನಾ. ಇದನ್ನು ಐ ಥಿಂಕ್ ನಾನು 400ಗೆ ತೊಗೊಂಡೆ ಅನಿಸುತ್ತೆ. ಆ್ಯಂಡ್ ಸ್ವಲ್ಪ ತುಂಬ ಲೂಸ್ ಇತ್ತು ಬ್ಲೌಸ್ ಅಂದ್ಬಿಟ್ಟು ಒಂದು 150 ಏನೋ ವಿತ್ ಫಾಲ್ಸ್ ಎಲ್ಲ ಹಾಕೋದಕ್ಕೆ ಅಂದ್ಬಿಟ್ಟು ಕೊಟ್ಟೆ, ರೆಡಿ ಮಾಡೋಕ್ಕೆ ಅಂದ್ಬಿಟ್ಟು ಬ್ಲೌಸ್ ಎಲ್ಲನೂ. ಓಕೆನಾ. ಸೊ ಸ್ಯಾರಿ ಬಂದು 1000 ಏನೋ ಅನಿಸುತ್ತೆ, 1200 1000 ಏನೋ ಅನಿಸುತ್ತೆ ಸ್ಯಾರಿ. ಸೊ ನಂಗೆ ಇಷ್ಟ ಆಯಿತು ಗೈಸ್. ಸೊ ತೊಗೊಂಡೆ, ಚೆನ್ನಾಗಿದೆ, ಕೊಡಿಸಿದ್ರು ತೊಗೊಂಡೆ. ಓಕೆನಾ. ಸೊ ಹಾಗೆಯೇ ಇದು ಫ್ರಂಟ್ ಈ ಥರ ಇದೆ, ಹಾಗೆ ಬ್ಯಾಕ್ ಸೈಡ್ ಒಂದು ನಾಟ್ನ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಗೈಸ್. ಸೊ ಈ ಥರ ಇದೆ. ಓಕೆನಾ. ಇದಾಗಿತ್ತು ನನ್ನ ಒಂದು 21ನೇ ಸ್ಯಾರಿ. ಮತ್ತು ನೆಕ್ಸ್ಟ್ ಇನ್ನೊಂದು ಸ್ಯಾರಿಗೆ ಹೋಗೋಣ ಗೈಸ್. ಓಕೆನಾ. ಒಂದು 22ನೆಯ ಒಂದು ಸ್ಯಾರಿ ಬ್ಲೌಸ್. ಆ್ಯಕ್ಚುಲಿ ಇದು ಕೂಡ ಸ್ಯಾರಿ ನಮ್ಮ ಮಮ್ಮಿಯಿಂದ ಗಿಫ್ಟ್ ಆಗಿರುತ್ತೆ. ಹಾಗೆ ಈ ಸ್ಯಾರಿ ಕೂಡ ನನ್ನ ಹತ್ರ ಇವಾಗ ಪ್ರೆಸೆಂಟ್ ತೋರಿಸೋದಕ್ಕಿಲ್ಲ, ಇದು ನಮ್ಮ ಮಮ್ಮಿಯಿಂದ ಗಿಫ್ಟೆಡ್ಡು ನನಗೆ. ಹಾಗೆಯೇ ಇದನ್ನು ಯಾವ ಥರ ಗಿಫ್ಟೆಡ್ ಅಂದರೆ ನಮ್ಮ ಮಮ್ಮಿ ಕೆಲಸ ಮಾಡ್ತಾರೆ ಮುಂಬೈಯಲ್ಲಿ ಕುಕ್ಕಿಂಗು. ಸೊ ಅವರು ಒಂದು ನನ್ನ ಎಂಗೇಜ್ಮೆಂಟಿಗೆ ಅಂದ್ಬಿಟ್ಟು ಕೊಟ್ಟಿದ್ದಂತಹ ಸ್ಯಾರಿ. ಸೊ ಇದನ್ನು ಸದ್ಯಕ್ಕೆ ನಾನು ಮುಂಬೈಗೆ ಹೋದಾಗ ರೀಸೆಂಟಾಗಿ ಹಾಕ್ಕೊಂಡಿದ್ದೆ ಗಣಪತಿ ಟೈಮಲ್ಲಿ. ಅದಕ್ಕೋಸ್ಕರ ನನ್ನ ಬ್ಯಾಗ್ ಫುಲ್ ಆಗಿತ್ತು ಅಂದ್ಬಿಟ್ಟು ನಾವು ಮಮ್ಮಿಗೆ ಹೇಳಿದ್ದೀನಿ, ತೊಗೊಬಂದು ಮಮ್ಮಿ ನೀನೇನೆ ಅಂತ ಅಂದ್ಬಿಟ್ಟು. ಸ್ವಲ್ಪ ಡ್ರೆಸ್ಸು ಸ್ಯಾರೀಸ್ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದಿರೋದ್ರಿಂದ ಸ್ಯಾರಿ ಅಲ್ಲೇ ಉಳ್ಕೊಂಡಿದ್ದೆ. ಸೊ ಹಾಗೇ ಅದಕ್ಕೆ ಒಂದು ಬ್ಲೌಸ್ನ ಬೇಕು ಅಂದ್ಬಿಟ್ಟು ಅರ್ಜೆಂಟಲ್ಲಿ ಮುಂಬೈಯಲ್ಲೇ ತೊಗೊಂಡಂತಹ ಬ್ಲೌಸ್ ಇದು.
ಇದು ಬ್ಲೌಸ್ ಸ್ಯಾರಿ ಎಲ್ಲ ಕಾಸ್ಟ್ ಓಕೆ, ಒಂದು ಕೊಟ್ಟಿದ್ದೀನಿ 1000 ಒಳಗಡೆ ಕೊಟ್ಟಿದ್ದೀನಿ, 1000 ಮೇಲ್ಗಡೆನೂ ಕೊಟ್ಟಿದ್ದೀನಿ. ಬ್ಲೌಸಿಗೆ ಅದಕ್ಕೂ 1000+ ಕೊಟ್ಟಿರಲಿಲ್ಲ ನಾನು. ಬಟ್ ಇದಕ್ಕೆ ನಾನು ರೆಡಿ ಬ್ಲೌಸಿಗೇನೆ 1500 ಕೊಟ್ಟಿದ್ದೀನಿ ಗೈಸ್. ಚೆನ್ನಾಗಿದೆ, ಬಟ್ ವರ್ತ್ ಅನಿಸುತ್ತೆ. ರೆಡಿ ಬ್ಲೌಸಿಗೆಲ್ಲ ಅಷ್ಟೊಂದು ಖರ್ಚು ಮಾಡೋದು ಒಳ್ಳೇದಲ್ಲ ಅಂತ ನನಗನ್ಸುತ್ತೆ. ಸೊ ಬಟ್ ಇದು ನನಗೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಬಟ್ ಓಕೆ, ವರ್ತ್ ಇದೆ, ಅದಕ್ಕೆ ಅಮೌಂಟಿಗೆ ವರ್ತ್ ಓಕೆ ಅಂತ ಅನ್ನಿಸಿದೆ. ಈ ಥರ ಇದೆ ಡಿಸೈನ್ ಎಲ್ಲ, ಫ್ರಂಟ್ ಈ ಥರ ಇದೆ. ಹಾಗೇನೆ ಬ್ಯಾಕ್ ಸೈಡ್ ಹೇಗಿದೆಯಪ್ಪ ಅಂದರೆ, ಇದು ಕೂಡ ನಾನು ಅರ್ಜೆಂಟಿಗೆ ಯಾವಾಗ ಬೇಕು ಅಂದ್ಬಿಟ್ಟು ಒಂದು ಸಂಜೆ 4 ಗಂಟೆ 5 ಗಂಟೆಗೆ ಹೋಗ್ಬಿಟ್ಟು ತೊಗೊಬಂದಿದ್ದು. ಸೊ ಬ್ಯಾಕ್ ಸೈಡ್ ಫುಲ್ಲಾಗಿ ಈ ಥರ ಇದೆ. ಹಾಗೆಯೇ ಅದಕ್ಕೆ 2 ನಾಟ್ ಕೊಟ್ಬಿಟ್ಟು ಈ ಥರ ಇದ್ರ ಡಿಸೈನ್ದು. ಓಕೆನಾ? ಸೊ ಇದಾಗಿತ್ತು ನನ್ನ ಒಂದು 22ನೇ ಒಂದು ಸ್ಯಾರಿ. ನೆಕ್ಸ್ಟ್ ಹೋಗೋಣ ಗೈಸ್. ಓಕೆನಾ? ಫನ್ ಬಂದು ಗೈಸ್, ಇದು ಸ್ಯಾರಿ ಆಗಿರಲ್ಲ ಆ್ಯಕ್ಚುಲಿ. ಇದು ಹೇಳ್ಬೇಕಂದ್ರೆ ಲೆಹೆಂಗಾ ಆಗಿರುತ್ತೆ. ಓಕೆನಾ? ಇದನ್ನು ರೀಸೆಂಟಾಗಿ ಯಾವಾಗಲಾದರೂ ನೋಡಿರ್ತೀರಾ ಏನು ಅಂತ ಗೊತ್ತಿಲ್ಲ, ಐಡಿಯಾ ಇಲ್ಲ ನನಗೆ. ಐ ಥಿಂಕ್ ನಾನು ನೋಡಿರ್ತೀರಾ ಗೈಸ್, 1 ಇಯರ್ ಬ್ಯಾಕ್ ನೋಡಿರ್ತೀರಾ ಇದು. ಓಕೆನಾ? ಇದು ನನ್ನ ಕೌಂಟ್ ಮಾಡಿದ್ರೆ ಸ್ಯಾರಿ ಲಿಸ್ಟಲ್ಲಿ 23ನೇ ಒಂದು ಗೌನ್ ಲೆಹೆಂಗಾ ಆಗಿರುತ್ತೆ. ಸಾರಿ. ಓಕೆನಾ? ಸೊ ಇದಾಗಿತ್ತು ನನ್ನ ಬಾಟಮ್ ಆಫ್ ಗೌನ್. ಸೊ ಇಲ್ಲಿ ಸೈಡಿಗೆ ಈ ಥರ ಒಂದು ಸ್ವಲ್ಪ ನಾಟೆಲ್ಲ ಕೊಟ್ಟಿದ್ದಾರೆ. ಓಕೆನಾ? ಪಿಂಕ್ ಮತ್ತು ಬ್ಲೂ. ಓಕೆನಾ? ಅದರ ಒಂದು ದುಪ್ಪಟ್ಟ ಇದು ಗೈಸ್. ನೀವೆಲ್ಲ ನೋಡಿರ್ತೀರ ಆನ್ಲೈನಲ್ಲಿ, ಇದು ಫ್ಯಾಬ್ರಿಕ್ಕೇ ಆಗಿರ್ಬೋದು, ಡಿಸೈನೇ ಆಗಿರ್ಬೋದು, ನೋಡಿರ್ತೀರ ಐ ಥಿಂಕ್ ಫ್ಲಿಪ್ಕಾರ್ಟ್, ಮೀಶೋ ಎಲ್ಲ. ಓಕೆನಾ? ಇದರ ಒಂದು ಬ್ಲೌಸ್ ಬಂದು ಫ್ರಂಟ್ ಈ ಥರ ಇರುತ್ತೆ. ಪ್ಲಸ್ ಈ ಥರ ಸ್ವಲ್ಪ ಬಫ್ ಬಂದ್ಬಿಟ್ಟು ಇಷ್ಟು ಪೂರ್ತಿ ಸ್ಲೀವ್ಸ್ ಇರುತ್ತೆ ಗೈಸ್. ಹಾಗೆ ಬ್ಯಾಕ್ ಸೈಡ್ ತೋರಿಸೋದಾದರೆ ಈ ಥರ ಗೈಸ್ ಒಂದು ನಾಟ್ ಕೊಟ್ಟಿದ್ದಾರೆ. ಸೊ ಇದು ನನ್ನ ಒಂದು ಗೌನ್ ಆಗಿರುತ್ತೆ. ಈ ಸ್ಪೆಷಲ್ ಏನಪ್ಪ ಇದ್ರದ್ದು ಅಂತ ಅಂದರೆ, ಇದನ್ನು ಕೂಡ ನಾನು ನನ್ನ ಒಂದು ಮದುವೆ ಟೈಮಲ್ಲಿ ತೊಗೊಂಡಂತಹದ್ದು. ಯಾಕಪ್ಪ ಅಂತ ಅಂದರೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಗೈಸ್ ಅಷ್ಟೇ. ಸೊ ನನಗೆ ಅವಾಗ ಹೋಗ್ಬಿಟ್ಟು ಆಚೆ ಎಲ್ಲ ಶಾಪಿಂಗ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಹಾಗೆ ನಾನು ಅವಾಗ ಜಾಬ್ ಕೂಡ ಮಾಡ್ತಾಯಿದ್ದರಿಂದ ನಾನು ಇದನ್ನು ಆನ್ಲೈನಲ್ಲೇ ಓಕೆ ಜಸ್ಟ್ ಫೋಟೋಶೂಟ್ಗೆ ಅಷ್ಟೇ ಇರಲಿ ಅಂದ್ಬಿಟ್ಟು ತರಿಸ್ಕೊಂಡೆ. ಕಮ್ಮಿ ಬಜೆಟಲ್ಲೇ ಒಂದು 500 ಒಳಗಡೆ ತರಿಸ್ಕೊಂಡಿದ್ದು. ಬಟ್ ಸ್ಟಿಚ್ ಮಾಡೋಕ್ಕೇ ಒಂದು 800 ಏನೋ ಕೊಟ್ಟೆ, ನಿಯರ್ 1000 ಏನೋ ಕೊಟ್ಟೆ ಪೂರ್ತಿ ಬ್ಲೌಸ್ ಎಲ್ಲ ಆಲ್ಟ್ರೇಟ್ ಮಾಡ್ಸೋಕ್ಕೆಲ್ಲ. ಸೊ ತೊಗೊಂಡಿದ್ದಕ್ಕಿಂತ ಸ್ಟಿಚ್ ಮಾಡ್ಸೋಕ್ಕೆ ಜಾಸ್ತಿ ಆಯಿತು ಗೈಸ್. ಸೊ ಇದು ನನ್ನ ಗೌನ್ ಲಿಸ್ಟಲ್ಲಿ, ಲೆಹೆಂಗಾ ಲಿಸ್ಟಲ್ಲಿ ಬಂದರೆ ಫಸ್ಟ್ ಲೆಹೆಂಗಾ. ಓಕೆನಾ? ಸೊ ಬನ್ನಿ ಗೈಸ್, ನನ್ನ ಒಂದು ನೆಕ್ಸ್ಟ್ ಒಂದು ಲೆಹೆಂಗಾನ ತೋರಿಸ್ತೀನಿ. ಅಂತಹ ಒಂದು ಲೆಹೆಂಗಾ ಇದು ತಗೊಬಂತು ನಮ್ಮ ಮಮ್ಮಿ. ನಾನು ನಮ್ಮ ಮಮ್ಮಿಗೆ ಇದನ್ನು ತಗೋಬಾ ಅಂತ ಇನ್ನೊಂದು ತೋರಿಸಿದ್ರೆ ನಮ್ಮ ಮಮ್ಮಿ ಇದನ್ನು ತಗೊಬಂದಿದ್ರು. ಆ್ಯಂಡ್ ಇದರ ಒಂದು ಪ್ರೈಸ್ ಐ ಥಿಂಕ್ ಇದನ್ನು 2018 17 ತೊಗೊಬಂದಾಗ್ಲೇ 2017 ಅಥವಾ 18 ತೊಗೊಬಂದಿದ್ದು. ನನಗೆ ಎಕ್ಸಾಕ್ಟ್ ಜುಲೈ ಟೈಮಲ್ಲೇ, ಜುಲೈ ಟೈಮಲ್ಲಿ ತೊಗೊಬಂದಿದ್ದು. ಓಕೆನಾ? ಸೊ ಆವಾಗ ತೊಗೊಬಂದಾಗೇನೆ ಇದ್ರ ಬೆಲೆ ಬಂದು 5000 ಆಗಿತ್ತು ಗೈಸ್. ಸೊ ನನ್ನ ಹತ್ರ ಇರೋ ಲೆಹೆಂಗಾದಲ್ಲಿ 2 ಲೆಹೆಂಗಾ, ಬಟ್ ಇದು ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗನ್ಸುತ್ತೆ. ಆ್ಯಂಡ್ ನನಗಿಷ್ಟ ಕೂಡ ಇರಲಿಲ್ಲ, ಬಟ್ ಇವಾಗ ಸ್ವಲ್ಪ ಇಷ್ಟ ಇದೆ ಗೈಸ್. ಬಟ್ ಹಾಕೊಳ್ಳೋಕೆ ಟೈಮೇ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಸೊ ಬಟ್ ತುಂಬ ಚೆನ್ನಾಗಿದೆ, ಬಟ್ ಹೆವಿನೂ ಇದು ಇದೆ. ಸಾರಿ ಗೈಸ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಸೊ ತುಂಬ ಹೆವಿ ಕೂಡ ಇದೆ. ಆಗೆಲ್ಲ ನನಗೆ ತುಂಬ ಸಣ್ಣ ಇದೆ ಗೈಸ್, ತುಂಬ ಸಣ್ಣ ಇದೆ. ಸೊ ಆವಾಗ ನನಗೆ ಹಾಕ್ಕೋಬೇಕಾದಾಗ ಯಾವ ಥರ ಫೀಲ್ ಆಗ್ತಾಯಿತ್ತಂದರೆ, ಇದು ನನ್ನ ಅರ್ಧ ಭಾಗ ವೆಯ್ಟ್ ಅಷ್ಟೇ ಇದೆ ಅಂತ ನನಗೆ ಅನಿಸೋದು ಗೈಸ್ ಅವಾಗ. ಬಟ್ ಇವಾಗ ಅಷ್ಟೊಂದು ವೆಯ್ಟ್ ಅನ್ನಿಸ್ತಿಲ್ಲ, ಬಟ್ ಅವಾಗ ಅನ್ನಿಸ್ತಾಯಿತ್ತು ಓ ಮೈ ಗಾಡ್ ಎಷ್ಟು ವೆಯ್ಟ್ ಐತೆ ಅಂತ ಅನಿಸೋದು. ವಿಶೇಷ ಏನಪ್ಪ ಅಂದರೆ, ಇದನ್ನು ನಮ್ಮ ಅಣ್ಣನ ಮದುವೆಗೆ ನಾನು ಹಠ ಮಾಡಿಕೊಂಡು ತರಿಸಿದಂತಹ ಒಂದು ಲೆಹೆಂಗಾ ಆಗಿರುತ್ತೆ. ಇದಕ್ಕೆ ಇನ್ಕ್ಲೂಡ್ ಒಂದು ಇಯರಿಂಗ್ಸ್ ಇರಬಹುದು, ಒಂದು ಸ್ಯಾಂಡಲ್ಸ್ ಇರ್ಬೋದು, ಹಾಗೆಯೇ ಒಂದು
ನೆಕ್ ಪೀಸ್ ಇರ್ಬೋದು, ಬ್ಯಾಂಗಲ್ಸ್ ಇರ್ಬೋದು, ಅದಕ್ಕೋಸ್ಕರನೇ ಅಷ್ಟಕ್ಕೇನು ಕೂಡ 2000 ಖರ್ಚು ಮಾಡಿಸಿದ್ವಿ ಗೈಸ್. ಸ್ಯಾಂಡಲ್ಸಿಗೆ ಒಂದು 500, ಇಯರಿಂಗ್ಸ್ ಮತ್ತು ನೆಕ್ಲೆಸಿಗೆ ಸೇರಿ ಒಂದು 500 ಪ್ಲಸ್ ಬ್ಯಾಂಗಲ್ಸ್, ಸ್ಟಿಕ್ಕರ್, ಅದು ಇದು ಅಂತ ಅದಕ್ಕೆಲ್ಲ ಸೇರಿನೇ ಒಂದು $500 ಸೇರಿಸಿ, ಸೊ 2000 ಅಷ್ಟಕ್ಕೂ ಕೊಡಕ್ಕೆ ಅವಾಗೇನೆ ಖರ್ಚು ಮಾಡಿಸ್ತಾ ಇದ್ದೆ ಗೈಸ್ ನಮ್ಮ ಮಮ್ಮಿ ಹತ್ರ. ಓಕೆನಾ? ಹಾಗೆ ಇದ್ರ ಬ್ಲೌಸ್ನ ನೋಡೋದಾದರೆ ತುಂಬ ಚೆನ್ನಾಗಿ ಮಾಡಿಸಿದ್ರು. ಓಕೆನಾ? ಸೊ ಬ್ಯಾಕ್ ಸೈಡ್ ಈ ಥರ ಬಂದಿದೆ. ಆ್ಯಕ್ಚುಲಿ ಇದರಲ್ಲಿ ನಾನು ಅವಾಗ ಎಷ್ಟು ಸಣ್ಣ ಇದ್ದೀನಿ ಗೈಸ್ ಅಂದರೆ ಇದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಗೈಸ್ ಎಷ್ಟು 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 ಸಣ್ಣ ಇದ್ದೀನಿ ಅಂತ. ಸ್ವಲ್ಪ ಡಿಸ್ಟರ್ಬೆನ್ಸ್ ಗೈಸ್. ಇಷ್ಟು ಸಣ್ಣ ಇದ್ದೀನಿ ಗೈಸ್ ಅವಾಗ. ಇವಾಗ ತುಂಬ ತುಂಬ ದಪ್ಪ ಇರ್ಬೋದು, ಬಟ್ ಅವಾಗ ತುಂಬ ಅಂದರೆ ಸಣ್ಣ ಇದ್ದೆ ಗೈಸ್. ಅದಕ್ಕೋಸ್ಕರ ಈ ಥರ ಹೋಲಿಸಿದ್ರು. ಅದರಲ್ಲಿ ಇಲ್ಲಿ ಹೇಳ್ಬೇಕಂದ್ರೆ ಪಿಕಾಕ್ದು ಅಂದರೆ ನವಿಲ್ ಡಿಸೈನ್ ಇದೆ ಗೈಸ್, ಆದರೆ ಕಾಣಿಸಲ್ಲ. ಯಾಕಂದರೆ ಅಷ್ಟು ಸಣ್ಣ ಇದ್ದಿದ್ದರಿಂದ ಅವರು ಸ್ಟಿಚ್ ಮಾಡಿಬಿಟ್ಟಿದ್ರು ಗೈಸ್. ಸೊ ಅದಕ್ಕೋಸ್ಕರ ನವಿಲ್ ಡಿಸೈನ್ ಎಲ್ಲ ಹೋಗ್ಬಿಟ್ಟಿದೆ ಸೈಡಲ್ಲಿ. ಓಕೆನಾ? ಸೊ ಇದು ಬ್ಯಾಕ್ ಸೈಡ್ ಆಫ್ ಡಿಸೈನ್. ಇದು ಯಾವುದೇ ಹ್ಯಾಂಡ್ ವರ್ಕ್ ಅಲ್ಲ, ಇದು ಎಲ್ಲ ವರ್ಕು ಇದರಲ್ಲೇ ಬಂದಿದ್ದು, ಲೆಹೆಂಗಾ ಜೊತೆನೇ ಬಂದಿದ್ದಂತಹ ಒಂದು ಡಿಸೈನ್ಸ್ ಆಗಿರುತ್ತೆ. ಇದು ಕೂಡ ಸ್ವಲ್ಪ ಸ್ಲೀವ್ ತುಂಬ ಕಮ್ಮಿ ಇದೆ. ಇದಕ್ಕೇನಾದರೂ ಒಂದು ಐಡಿಯಾ ಮಾಡಬೇಕು. ಹಾಗೆ ಇದು ನನಗೆ ಬ್ಲೌಸ್ ಕೂಡ ಆಗಲ್ವೇನೋ ಅಂತ ಇವಾಗ ಅನಿಸುತ್ತೆ. ಸ್ವಲ್ಪ ಎಲ್ಲ ಗಲೀಜಾಗ್ಬಿಟ್ಟೈತೆ ಗೈಸ್. ಸೊ ಫ್ರಂಟ್ ಬಂದು ಈ ಥರ ಇರುತ್ತೆ. ಹಾಗೆಯೇ ಇದಕ್ಕೇನು ಸ್ವಲ್ಪ ಇದೆಲ್ಲ ಚೇಂಜ್ ಮಾಡಿಸ್ಬೇಕು. ಅವಾಗಿಂದಲ್ವ ಸ್ವಲ್ಪ ಎಲ್ಲ ಕಟ್ಟಾಗ್ಬಿಟ್ಟಿದೆ, 10 ವರ್ಷದಿಂದ ಏನೋ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಇದೆಲ್ಲ ಚೇಂಜ್ ಮಾಡಬೇಕಂತ ಇದ್ದೀನಿ. ಹಾಕೊಳಕ್ಕೆ ಯಾವುದೂ ಟೈಮೇ ಸಿಗ್ತಾಯಿಲ್ಲ. ಮತ್ತೆ ಚೇಂಜ್ ಮಾಡಿ ಮತ್ತೆ ಖರಾಬ್ ಆದರೆ ಏನು ಮಾಡಲಿ. ಸೊ ಅದಕ್ಕೆ ಸಿಂಪಲ್ ಚೇಂಜೇ ಮಾಡೋದೇ ಬೇಡ ಅಂತ ಇದ್ದೀನಿ ಗೈಸ್, ಅಷ್ಟೇ. ಸೊ ಇದಾಗಿತ್ತು ಇದರ ಒಂದು ಬ್ಲೌಸ್. ಹಾಗೆ ಇದ್ರ ದುಪ್ಪಟ್ಟದ ವಿಷಯಕ್ಕೆ ಬಂದರೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇದು ಗೈಸ್. ಸೊ ಇದಕ್ಕೆ ಇಲ್ಲಿದೆ ಡಿಸೈನ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಮಿಡಲಲ್ಲಿ ಒಂದು ಗೋಲ್ಡಿಂದ ಕೊಟ್ಬಿಟ್ಟು ಈ ಥರ ಕೊಟ್ಟಿದ್ದಾರೆ. ಓಕೆನಾ? ತುಂಬ ಚೆನ್ನಾಗಿದೆ ಗೈಸ್. ಇದನ್ನು ಕೂಡ ಒಂದು ಹಾಕೊಳ್ಳೋಕೆ ಟೈಮ್ ಸಿಕ್ಕಿದಾಗ ಇದನ್ನು ಹಾಕ್ಕೊಂಡು ನಿಮಗೆ ಒಂದು ಫೋಟೋಸ್ ಅಥವಾ ವೀಡಿಯೋಸ್ ಏನಾದರೂ ಪೋಸ್ಟ್ ಮಾಡ್ತೀನಿ ಗೈಸ್. ಓಕೆನಾ? ಸೊ ಇದು ನನ್ನ ಕೊನೆಯ ಸ್ಯಾರಿ ಕಲೆಕ್ಷನ್ ಅಥವಾ ನನ್ನ ಸ್ಯಾರೀಸ್ ಆಗಿರುತ್ತೆ. ಸಾರಿ ಗೈಸ್, ನಾನು ಆ್ಯಕ್ಚುಲಿ 2 ಸ್ಯಾರಿನ ಮತ್ತೆ ಮಿಸ್ ಮಾಡಿಬಿಟ್ಟಿದ್ದೆ. ಈಗ ನೀವೇನು ನೋಡ್ತಾ ಇದ್ದೀರಾ, ಈ ಸ್ಯಾರಿ ಬಂದುಬಿಟ್ಟು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಆಗಿರುತ್ತೆ. ಈ ಸ್ಯಾರಿ ಪ್ರೈಸ್ ಬಂದುಬಿಟ್ಟು 2000 ಆಗಿತ್ತು. ಹಾಗೆಯೇ ತುಂಬ ಚೆನ್ನಾಗಿದೆ. ಪಿಂಕ್ ಮತ್ತು ವೈಟಲ್ಲಿ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು, ಇಷ್ಟ ಆಗಿತ್ತು ನನಗಂತೂ. ಈ ಒಂದು ಸ್ಯಾರಿ ಕೂಡ ಮಿಸ್ ಆಗಿಬಿಟ್ಟಿತ್ತು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಪೂರ್ತಿಯಾಗಿ ರಾಯಲ್ ಬ್ಲೂ ಕಲರ್ ಬಂದಿದೆ. ಹಾಗೆ ಬಾರ್ಡರಲ್ಲಿ ಗೋಲ್ಡ್ ಕಲರ್ ಬಂದಿದೆ. ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ. ಈ ಒಂದು ಸ್ಯಾರಿಯ ಪ್ರೈಸ್ ಬಂದುಬಿಟ್ಟು ಐ ಥಿಂಕ್ 300 ಏನೋ ಅಷ್ಟೇ ಇತ್ತು. ಹಾಗೆ ಇದನ್ನು ನಾನು ಆನ್ಲೈನಲ್ಲಿ ಬೈ ಮಾಡಿದ್ದೆ. ಈ 2 ಸ್ಯಾರಿ ಸದ್ಯಕ್ಕೆ ಊರಲ್ಲಿರೋದ್ರಿಂದ ನಾನು ಈ ಸ್ಯಾರಿಗಳನ್ನ ತೋರ್ಸೋಕ್ಕಾಗಿಲ್ಲ. ಯಾವಾಗ ನಾನು ತರ್ತೀನೋ ಅವಾಗ ಖಂಡಿತವಾಗ್ಲೂ ನಿಮಗೆ ತೋರಿಸ್ತೀನಿ. ಇದಾಗಿತ್ತು ನನ್ನ ಸ್ಯಾರಿಯ ಕಲೆಕ್ಷನ್ ವಿಡಿಯೋ. ಪಾರ್ಟ್ 1 ಕೂಡ ಇದೆ. ಇನ್ನು ಯಾರೆಲ್ಲ ನನ್ನ ಪಾರ್ಟ್ 1 ಚೆಕ್ ಮಾಡಿಲ್ವೋ ಇವಾಗಲೇ ಹೋಗ್ಬಿಟ್ಟು ಚೆಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಿಲ್ವೋ ಇವಾಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ. ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು. ಬೈ ಬೈ ಗೈಸ್.